ಶ್ರೀಮನ್ಮಹಾಭಾರತದ ಪರಮ ಪವಿತ್ರವಾಗಿರುವ ವಿರಾಟ ಪರ್ವದ ಕಥಾಭಾಗದಲ್ಲಿ ಉತ್ತರ ಕುಮಾರನ ಸಾರಥ್ಯದಲ್ಲಿ ಅರ್ಜುನನ ಯುದ್ಧ ಆಗಬೇಕಾಗಿದೆ. ಅರ್ಜುನ ಮಹಾಪರಾಕ್ರಮಿ, ಲೋಕಾತೀತ ಪರಾಕ್ರಮಿ. ಅವನು ಸಾಮಾನ್ಯನೇನಲ್ಲ. ಅಂಥ ಪರಾಕ್ರಮಿಯಾಗಿರುವಂತಹ ಅರ್ಜುನ ಉತ್ತರ ಕುಮಾರನಿಗೆ ಹೇಳ್ತಾನೆ, ನನ್ನನ್ನು ನೀನು ಇಶುಪಾತ ಮಾತ್ರ ಒಂದು ಬಾಣ ಕೈಯಿಂದ ತೆಗೆದು ಎಸೆದರೆ ಎಷ್ಟು ಹತ್ತಿರದಲ್ಲಿ ಬೀಳಬೇಕೋ ಅಷ್ಟು ಹತ್ತಿರದಲ್ಲಿ ನನ್ನ ರಥವನ್ನು ಕರೆದೊಯ್ಯಿ ನಿಲ್ಲಿಸು ಅಂತ ಹೇಳ್ತಾರೆ. ಅರ್ಜುನನ ಧೈರ್ಯ ನೋಡಿ. ಇಶುಪಾತ ಮಾತ್ರ ಒಂದು ಸಣ್ಣ ಬಾಣವನ್ನು ಕೈಯಿಂದ ಎಸೆದರೆ ಎಷ್ಟು ಹತ್ತಿರದಲ್ಲಿ ಬೀಳಬೇಕೋ ಅಷ್ಟು ಹತ್ತಿರದಲ್ಲಿ ನನ್ನ ರಥವನ್ನು ನಿಲ್ಲಿಸು. ಅಂದರೆ ಎದುರಿನಲ್ಲಿ ನೋಡಿದರೆ ಇವನು ಏಕಾಕಿ, ಮರಿಬೇಡಿ. ಪುನಃ ಅರ್ಜುನ ಏಕಾಕಿ, ಒಬ್ಬನೇ ಒಬ್ಬ. ಆಚೆ ದೊಡ್ಡ ಸೈನ್ಯವಿದೆ. 30,000 ಆನೆ, ಕುದುರೆ ಹಾಗೂ ರಥ ಪದಾತಿಗಳು ಸೇರಿದ್ದಾರೆ. ಅಷ್ಟು ದೊಡ್ಡದಾದಂಥ. ಅದರೊಳಗೆ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ, ಕರ್ಣ, ಶಕುನಿ, ದುಶ್ಯಾಸನ, ದುರ್ಯೋಧನ ಇವರೆಲ್ಲ ಎದುರಲ್ಲಿದ್ದಾರೆ. ಅವರ ಎದುರಲ್ಲಿ ಇವರು ನಿಂತು ಯುದ್ಧ ಮಾಡಬೇಕು. ಇಶುಪಾತ ಮಾತ್ರೇ ಸೇನಾಯ ಸ್ಥಾಪಯಾಶ್ವಾನರಿಂದಮ. ನಾನು ಮೊದಲಿಗೆ ನಮ್ಮ ಶತ್ರುವಾಗಿರುವ ದುರ್ಯೋಧನ ಎಲ್ಲಿದ್ದಾನೆ ಅಂತ ಅನ್ನೋದನ್ನು ಮೊದಲು ನೋಡ್ತೀನಿ. ನಾನು ಅದಾದ ಮೇಲೆ ಉಳಿದೆಲ್ಲ ಕೆಲಸ. ಮೊದಲು ನಾನು ಶತ್ರುವನ್ನು ನೋಡಬೇಕು. ಹೇಳಿದಾಗ ಆಯಿತು ಅಂತ ಹೇಳಿ ಆ ರಥವನ್ನು ತಕೊಂಡು ಮುಂದೆ ಹೋಗಿ ನಿಲ್ಲಿಸ್ತಾನೆ. ಅತಿ ಹತ್ತಿರದಲ್ಲಿ, ಸೇನೆಯ ಅತಿ ಹತ್ತಿರದಲ್ಲಿ ನಿಲ್ಲಿಸ್ತಾನೆ. ನಿಲ್ಲಿಸಿದಾಗ ಮೊದಲು ಕಣ್ಣೆಲ್ಲ ಕಡೆಗೆ ಆಡಿಸಿ ನೋಡಿದ, ಎಲ್ಲಿ ದುರ್ಯೋಧನ ಕಾಣಲಿಲ್ಲ. ದುರ್ಯೋಧನ ಕಾಣಲಿಲ್ಲ ಅಂತಂದ ತಕ್ಷಣಕ್ಕೆ ಅರ್ಜುನ ಮಹಾಪ್ರತಿಭಾಶಾಲಿ, ಮಹಾಬುದ್ಧಿವಂತ. ಅವನು ಊಹೆಯನ್ನೇ ಮಾಡಿಬಿಟ್ಟ. ಓ, ಹಾಗಾದರೆ ಇವರೆಲ್ಲ ನನ್ನನ್ನು ಮೋಸ ಮಾಡುವುದಕ್ಕೆ ಇಲ್ಲಿ ಬಂದು ತಾವು ನನ್ನ ಮುಖ್ಯ ಶತ್ರುವನ್ನು ಬಿಟ್ಟು ಅವನನ್ನು ಕೊಟ್ಟು ಕಳಿಸಿ ನನ್ನ ಜೊತೆಗೆ ಯುದ್ಧಗಾಡಲಿಕ್ಕೆ ಬಂದಿದ್ದಾರೆ ಇವರು. ಆದ್ದರಿಂದ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ನೇಹ ಪಶ್ಯಾಮಿ ರಾಜಾನಂ ನಿರಾಮಿಷಮಿದಂ ಬಲಂ. ಏನು ಬೇಕು ಅದು ಇಲ್ಲ, ಉಳಿದೆಲ್ಲ ಇದೆ, ಏನ್ ಮಾಡೋದು ಅಂಥಲ್ಲಿ ಯುದ್ಧವಾಡಿ. ಅಭಿದ್ರವೇಹಿ ರಾಜಾನಂ ವ್ಯಕ್ತಮಿತ್ಯತ್ರ ನಿರ್ಭಯ. ವಿಚಾರವೇ ಇಲ್ಲ. ಅವನು ಹೋಗಿದ್ದಾನೀಗ, ಪಲಾಯನ ಮಾಡಿದ್ದಾನೆ, ಓಡಿ ಹೋಗ್ತಾ ಇದ್ದಾನೆ ಎಲ್ಲೋ. ಸೋರ್ಧ ಸೈನ್ಯೇನ ಬಲವಾನ್ ಸರ್ವೇಷಾಂ ನ ಪಿತಾಮಹ ದುರ್ಯೋಧನಂ ನ ಪಶ್ಯಾಮಿ ಕುಣರಾಜ ಸತಿಷ್ಠತಿ. ಇಲ್ಲಿ ಭೀಷ್ಮರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಎಲ್ಲರಿದ್ದಾರೆ. ಇಲ್ಲಿ ದುರ್ಯೋಧನ ಇಲ್ಲ. ಹಾಗಾದರೆ ದುರ್ಯೋಧನ ಒಬ್ಬಂಟಿಗನಾಗಿ ಊರಿನಲ್ಲಂತೂ ಉಳಿದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಬಂದಿದ್ದಾನೆ ಅಂತಂದ ಮೇಲೆ ಅವನು ಇಲ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಅವನನ್ನೆಲ್ಲಾದರೂ ಬಚ್ಚಿಟ್ಟಿರಬೇಕು, ಅಥವಾ ಅವನ ಹಿಂದೆಲ್ಲಾದರೂ ಓಡಿ ಹೋಗಿ ಕಳಿಸ್ತಾ ಇರಬೇಕು ಅವನನ್ನು. ನೋಡೋಣ, ನಡಿ, ರಥ ತಗೊಂಡು ನಡಿ. ತಮ್ಮಹತ್ವ ಸಂನಿವರ್ತಿಷ್ಯೇ ಗಾಹ. ಮೊದಲು ಆಕಳಗಳನ್ನು ಕಳಿಸ್ತೇನೆ, ಅವನನ್ನು ಕೊಂದು ಬಿಡ್ತೀನಿ, ಮೊದಲನೇ ಕೆಲಸ. ಆಮೇಲೆ ಮುಂದಿನ ಮಾತುಗಳೆಲ್ಲ. ಚಿರದೃಷ್ಟೋ ಯಮಸ್ಮಾಭಿರ್ಧರ್ಮಜ್ಞೋ ಬಾಂಧವ ಪ್ರಿಯ ಅತೀವ ಜ್ವಲತೆ ಲಕ್ಷ್ಮ್ಯ. ಆಗ ಭೀಷ್ಮಾಚಾರ್ಯರಂತಾರೆ ದ್ರೋಣಾಚಾರ್ಯರಿಗೆ, ನೋಡು ದ್ರೋಣಾಚಾರ್ಯ, 13 ವರ್ಷಗಳಾಯಿತು ನಾನು ಅರ್ಜುನನ ದರ್ಶನವನ್ನು ಮಾಡಿಕೊಂಡು, ಅರ್ಜುನನ ಭೇಟಿಯಾಗಿ 13 ವರ್ಷಗಳಾಯಿತು. ಅಷ್ಟು ವರ್ಷಗಳವರೆಗೆ ಅವನನ್ನು ನೋಡಿಲ್ಲ ನಾವು. ಈಗ ಅವನು ಕಾಣ್ತಾ ಇದ್ದಾನೆ. ನೋಡು ಅವನ ತೇಜಸ್ಸೇನು, ಅವನ ಪರಾಕ್ರಮವೇನು, ಅವನ ಉತ್ಸಾಹ, ಅವನ ಧೈರ್ಯ, ಅವನ ಗಾಂಭೀರ್ಯ ಎಷ್ಟು ಅದ್ಭುತವಾಗಿದೆ ನೋಡವನನ್ನು. ಅತೀವ ಜ್ವಲತೆ ಲಕ್ಷ್ಮ್ಯ ಪಾಕಶಾಸನಿರಾಗತಃ ಏಷ ದುರ್ಯೋಧನಂ ಪಾರ್ಥೋ ಮಾರ್ಗತೆ ನೃಕತಿಂ ಸ್ಮರನ್. ತಮಗೆ ಮಾಡಿದ ಆ ದುರ್ಯೋಧನ ಮಾಡಿದ ಅಪಕಾರಗಳನ್ನೆಲ್ಲ ನೆನೆದು ಪಾರ್ಥ ಅರ್ಜುನ ದುರ್ಯೋಧನನನ್ನು ಹುಡುಕುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನೋಡು, ನಮ್ಮೆದುರಲ್ಲಿ ನಿಲ್ತಾ ಇಲ್ಲ, ಬಂದು ನಿಂತ, ನೋಡಿದ, ಯಾರನ್ನೋ ಹುಡುಕಿದಂತೆ ಮಾಡಿದ, ಸಿಗಲಿಲ್ಲ ಅಂತನ್ನುವುದಕ್ಕಾಗಿ ಬೇರೆ ದಾರಿ ಹಿಡಿದು ಹೋಗ್ತಾ ಇದ್ದಾನೆ. ಬೇರೆ ದಾರಿ ಹಿಡಿದು ಹೋಗ್ತಾ ಇದ್ದಾನೆ ಅಂದ್ರೆ ಇನ್ನೆಲ್ಲಲ್ಲ, ದುರ್ಯೋಧನನ್ನು ಹುಡುಕುವುದಕ್ಕಾಗಿ ಹೋಗ್ತಾ ಇದ್ದದ್ದು. ಹಾಗಾಗಿ ನೈಷೋಂತರೇಣ ರಾಜಾನಂ ಬೀಭತ್ಸು ಸ್ಥಾತಮರ್ಹತಿ.
ದುರ್ಯೋಧನನಿಗೆ ಎದುರು ನಿಲ್ಲಿಸಿದ್ರೆ ಯುದ್ಧವಾಡ್ತಾನಿಲ್ಲಿ, ಇಲ್ಲದೆ ಇದ್ರೆ ಇಲ್ಲಿ ಯುದ್ಧವಾಡ್ಲಿಕ್ಕೆ ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಯಾಕೆಂದ್ರೆ ನಮ್ಮ ಜೊತೆಗೆಲ್ಲ ಯುದ್ಧವಾಡಿ ಏನ್ ಮಾಡಬೇಕಾಗಿದೆ ಅವನಿಗೆ? ಲಾಭ ಏನ್ ಪ್ರಯೋಜನವಿದೆ? ಏನೂ ಪ್ರಯೋಜನವಿಲ್ಲ. ಹಾಗಾಗಿ ಅವನು ನಮ್ಮ ಜೊತೆಗೆ ಯುದ್ಧವಾಡ್ಲಿಕ್ಕೆ ಬಂದೇ ಇಲ್ಲ. ಇಲ್ಲಿ ದುರ್ಯೋಧನ ಬಂದಿದ್ದಾನೆ ಅಂತನ್ನುವುದಕ್ಕಾಗಿ ಬಂದ, ದುರ್ಯೋಧನ ಇಲ್ಲ ಅಂತನ್ನುವುದಕ್ಕಾಗಿ ಹೋಗ್ತಾ ಇದ್ದ. ಹಾಗಾಗಿ ನೋಡು, ಓಡ್ತಾ ಇದ್ದಾನೆ ಆಚೆ. ತಸ್ಯ ಪಾಷ್ಟಿಂ ಗ್ರಹೀಷ್ಯಾಮಃ. ಮಹಾರಾಯರೇ, ದ್ರೋಣಾಚಾರ್ಯರೇ, ನೀವು ಮಹಾ ಬುದ್ಧಿವಂತರು, ಅವನನ್ನು ಬದುಕಿಸಬೇಕು ಅಂತ ಕಳಿಸಿದ್ರಿ. ಈಗ ನೀವು ಬಹಳ ದಡ್ಡರಾದ್ರಿ. ಯಾಕೆಂದ್ರೆ ಅವನು ಏಕಾಕಿಯಾದಲ್ಲ ದುರ್ಯೋಧನ. ನಾವೆಲ್ಲ ಇಲ್ಲಿ ಸಜ್ಜಾಗಿ ನಿಂತಿದ್ದೇವೆ ಯುದ್ಧಕ್ಕೆ. ನಮ್ಮನ್ನು ಬಿಟ್ಟು ಅರ್ಜುನ ಆಚೆ ಹೋದ. ಆಚೆ ಹೋಗಿ ಆ ದುರ್ಯೋಧನನ್ನು ಹಿಡಿತಾನೆ. ದುರ್ಯೋಧನ ಏಕಾಕಿ, ಒಬ್ಬ ದುರ್ಯೋಧನ. ನಾವು 10 ಜನ ಸೇರಿದರೂ ಅರ್ಜುನನ ಎದುರಿಸ್ಲಿಕ್ಕಾಗುವುದಿಲ್ಲ. ಅಲ್ಲಿ ಒಬ್ಬ ದುರ್ಯೋಧನ ಅರ್ಜುನನನ್ನು ಏನು ಎದುರಿಸ್ತಾನೆ? ಹಾಗಾಗಿ ಅರ್ಜುನನ ಕೈಗೆ ಸಿಕ್ಕನೋ ಅವನ ಸತ್ತ, ಶ್ರಾದ್ದವಾಯಿತು ಅಂತ ತಿಳಿ. ಹಾಗಾಗಿ ಅಲ್ಲಿ ನಾವು ಅವನನ್ನು ಬಿಟ್ಟು ಕೊಟ್ಟು ಕಳಿಸಿದ್ದು ತಪ್ಪಾಯಿತು. ಇಷ್ಟೊತ್ತಿನವರೆಗೆ ನೀವು ಬುದ್ಧಿವಂತರು ಅಂತ ತಿಳಿದಿದ್ದೆ, ಈಗ ನೀವು ದಡ್ರು ಅಂತ ನನಗೆ ಅರ್ಥವಾಯ್ತು. ಯಾಕಂದ್ರೆ ನಿಮ್ಗಿಂತಲೂ ನಿಮ್ಮ ಶಿಷ್ಯ ಅರ್ಜುನ ಬಹಳ ಬುದ್ಧಿವಂತ ಅವನು. ಹಾಗಾಗಿ ಅವನು ದುರ್ಯೋಧನನ್ನು ಹುಡುಕುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನೋಡಿ ಏನ್ ಮಾಡ್ತೀರಿ? ಅನ್ಯೋ ದೇವಾನ್ ಮಹಾದೇವಾತ್ ಕೃಷ್ಣಾದ್ವಾ ದೇವಕೀ ಸುತಾತ್. ಯಾರು ಆ ದುರ್ಯೋಧನ ಈ ಅರ್ಜುನ್ ಜೊತೆಗೆ ಯುದ್ಧ ಮಾಡಬಹುದು? ಸಾಧ್ಯವಿಲ್ಲ. ಕೃಷ್ಣ ಅರ್ಜುನನನ್ನು ಸೋಲಿಸಬಹುದು, ಮಹಾದೇವರು ಸೋಲಿಸಬಹುದು, ಅಶ್ವತ್ಥಾಮಾಚಾರ್ಯರಿಗೂ ಆಗುವುದಿಲ್ಲ. ಆ ಮಾತು ಮುಂದೆ ಬರುತ್ತೆ ಇಲ್ಲೇನೆ. ಆದ್ದರಿಂದ ಕಿನ್ನೋ ಗಾವ ಕಲಿಷ್ಯಂತೆ ದ್ರವ್ಯಂ ವಾ ವಿಪುಲಂ ತಥಾ. ನಮ್ಮ ಹಣ, ನಮ್ಮ ಕಾಸು, ಆ ಆಕಳು ಸಂಪತ್ತು, ಗೋ ಸಂಪತ್ತು ಏನ್ ಮಾಡೋದಿದೆ? ದುರ್ಯೋಧನ ಬದುಕಲಿ. ಭೀಷ್ಮರಂತಾರೆ ಅದೆಲ್ಲ ಮಾತು ಬಿಟ್ಟು ಬಿಡಿ, ದುರ್ಯೋಧನ ಮೊದಲು ಬದುಕಬೇಕೀಗ. ಏನ್ ಲಾಯಲ್ಟಿ ನೋಡಿ, ಎಷ್ಟು ವಿಶ್ವಾಸ ಇದೆ. ದುರ್ಯೋಧನನ ರಕ್ಷಣೆ ಮಾಡಬೇಕು ಅಂತನ್ನುವುದಕ್ಕೆ ಭೀಷ್ಮಾಚಾರ್ಯರಿಗೆ ಎದುರಿನಲ್ಲಿ ನಿಂತ ಮೊಮ್ಮಗ, ಅತ್ಯಂತ ಪ್ರೀತಿಯ ಮೊಮ್ಮಗ ಎದುರಿನಲ್ಲಿ ನಿಂತಿದ್ರು ಕೂಡ ಅವನಿಂದ ತಮ್ಮ ದುರ್ಯೋಧನನ್ನ, ತಮ್ಮ ರಾಜನನ್ನು ರಕ್ಷಿಸಬೇಕು ಅಂತನ್ನುವ ಪ್ರಯತ್ನದಲ್ಲಿ ತೊಡಗಿದ್ದಾರವರು. ಅಂತಂದಾಗ ಭೀಷ್ಮಸೇನೆಯ ಸಹ ಕೌರವ ಅನ್ವಧಾವತ್ತಲಾಪಾರ್ಥಂ. ಅರ್ಜುನನ ಬೆನ್ನತ್ತಿ ಭೀಷ್ಮಾಚಾರ್ಯರು ಹೋಗ್ತಾ ಇದ್ದಾರೆ. ಗವಾಂ ದೃಷ್ಟಂ ಮಂದಂ ವಾಹಯ ಸಾರಥೆ ಯೂಥಪತ್ರ ಯೋತ್ಸೇ ಸುಯೋಧನಂ ಗಚ್ಚಂತಿ ಸತ್ವರಾಗಾವಹ. ಶೀಘ್ರದಲ್ಲಿ ಕರೆದುಕೊಂಡು ಹೋಗಿ ದುರ್ಯೋಧನನ ಎದುರು ನಿಲ್ಲಿಸು. ಆಚೆ ಆಕಳೆಗಳೆಲ್ಲ ಓಡ್ತಾ ಇದ್ದದ್ದು ಕಾಣ್ತಾ ಇದೆ ನೋಡೋದು. ಪ್ರಾಯಶಃ ಅಲ್ಲೇ ದುರ್ಯೋಧನ ಇದ್ದಾನೆ. ಆದ್ದರಿಂದ ಆ ಆಕಳು, ಆ ಸೈನ್ಯ ಹಾಗೂ ದುರ್ಯೋಧನ ಅವರೆಲ್ಲ ಇದ್ದಾರೆ. ಅಲ್ಲಿ ಹೋಗಿ ನಿಂತು ಅವನನ್ನ ಹಿಡಿ, ಅವನ ಎದುರಿನಲ್ಲಿ ನಿಲ್ಲಿಸು, ನಾನು ಅವನನ್ನು ಸಂಹಾರ ಮಾಡ್ತೀನಿ. ತೇಷಾಂ ನೈವಾಪಯಾನೇ ಚ ನಾಭಿಯಾನೇ ಭವನ್ಮತಿ ಶೀಘ್ರತಾಮೇವ ಪಾರ್ಥಸ್ಯ ಪೂಜೆಯಂತಸ್ತು ವಿಸ್ಮಿತಾ. ಅರ್ಜುನ ಬಂದದ್ದೇ ತಡ, ಕ್ಷಣದಲ್ಲೇ ನಿರ್ಣಯ ಮಾಡಿದ, ಕ್ಷಣದಲ್ಲಿ ಓಡಿದ, ಇಷ್ಟು ಸ್ವಿಫ್ಟ್ ಆಗಿದ್ದ. ಅವನ ಜಡ್ಜ್ಮೆಂಟು, ಅವನ ಸ್ವಿಫ್ಟು ಅದೆರಡನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಕೌರವ ಸೇನೆ, ಅದರಲ್ಲಿರ್ತಕ್ಕ ಸೇನಾಪತಿಗಳು, ಎಲ್ಲ ಸಾರಥಿಗಳು, ಅತಿರಥಿ ಮಹಾರಥಿಗಳು ಎಲ್ಲರೂ ಬೆರಗಾಗ್ತಾರೆ, ಆಶ್ಚರ್ಯ ಪಡ್ತಾರೆ. ಏನಿದು ಅರ್ಜುನನ ಬುದ್ಧಿ, ಎಂಥ ಪ್ರಖರವಾಗಿದೆ, ಎಷ್ಟು ಸೂಕ್ಷ್ಮವಾಗಿ ಅವನು ಆಲೋಚನೆ ಮಾಡ್ತಾನೆ. ಶಂಖಮಾಧ್ಮಾಸಿ ದ್ವಿಷತಾಂ ರೋಮಹರ್ಷಣಂ. ಶಂಖಧ್ವನಿಯನ್ನು ಮಾಡಿದ. ಜ್ಯಾಘೋಷ, ಹಗ್ಗವನ ಎಳೆದ, ಗಾಂಡೀವ ಧನುಷ್ಯದ್ದು. ತಲಘೋಷ, ಕೈ ಚಪ್ಪಾಳೆ ತಟ್ಟಿದ. ಶಂಖಸ್ಯ ಶಬ್ದೇನ ಧನುಷೋ ನಿಸ್ವನೇನ ಚ ಶಬ್ದೇನ ಅಮಾನುಷಾಣಾಂಚ ಭೂತಾನಂ ಧ್ವಜವಾಸಿನಾಂ. ಧ್ವಜದಲ್ಲಿರ್ತಕ್ಕಂತಹ ಆ ಕಪೀಂದ್ರನಾದ ವಾಯುದೇವರು, ಹನುಮಂತ ದೇವರು, ಅವರು ಧ್ವನಿಯನ್ನು ಮಾಡ್ತಾ ಇದ್ದಾರೆ. ವಿಯದ್ಗತಾನಂ ದೇವಾನಾಂ ಮಾನುಷಾಣಂ ರವೇಣ ಚ. ಆಕಾಶದಲ್ಲಿ ನೋಡುವುದಕ್ಕೆ ಬಂದಿರತಕ್ಕ ಇಂದ್ರಾದಿ ದೇವತೆಗಳು ಅವರೆಲ್ಲ ಕಿರುಚ್ತಾ ಇದ್ದಾರೆ, ಜೈ ಜೈಕಾರ ಹಾಕ್ತಾ ಇದ್ದಾರೆ. ಊರ್ಧ್ವಂ ಪುಚ್ಛಂ ವಿಧೂನ್ವಾನಾಹ. ಇಷ್ಟೆಲ್ಲ ಶಬ್ದಗಳನ್ನು ಕೇಳಿ ಗಡಕಿಚ್ಚಿದಂತೆ ಆಗಿ ಎಲ್ಲ ಆಕಳುಗಳು ತಮ್ಮ ಪುಚ್ಛವನ್ನ ಮೇಲೆ ಮಾಡಿ ಓಡಿ ಹೋಗ್ತಾ ಇವೆ, ತಿರುಗಿ ನಿಲ್ತಾ ಇಲ್ಲ. ಸವತ್ಸಾಹ ಗಾವಹ ಗೋಪಾಲಾಂಶ್ಚೋದಯಾಮಾಸ ಗಾವಶ್ಚೋದಯತೀತಿ. ಅರ್ಜುನ ಹೇಳ್ತಾನೆ ಗೋಪಾಲಕರಿಗೆ, ನೀವು ಯಾರೂ ಇಲ್ಲಿ ನಿಲ್ಬೇಕಾಗಿಲ್ಲ, ಯಾರೂ ದುರ್ಯೋಧನ ಜೊತೆಗೆ ಹೋಗಬೇಕಾಗಿಲ್ಲ, ನೀವೆಲ್ಲ ತಿರುಗಿ ಊರಿಗೆ ಹೋಗಿ, ನಿಮಗೆಲ್ಲ ಸಂರಕ್ಷಣೆ ಕೊಡ್ತೀನಿ ನಾನು. ಯಾರು ನಿಮಗೊಂದು ಬಾಣ ಹಾಕೋದಿಲ್ಲ, ಅದನ್ನು ನೋಡಿಕೊಂಡು ನಿಮ್ಮನ್ನು ಕಾಪಾಡುವುದು ನನ್ನ ಜವಾಬ್ದಾರಿ. ನೀವು ಹೋಗಿ
ಅಂತ ಅವರಿಗೆ ಮೆಸೇಜ್ ಕೊಟ್ಟ. ಎಲ್ಲರಿಗೆ ಪಾಸಾನಾಯಿತು. ಆಗಿಂದಾಗ ಪಾಸಾನಾಯಿತು. ಸಹಸ್ರಾರು ಆಕಳಗಳನ್ನ ಹಾಗೂ ಗೋಪಾಲಕರನ್ನ ತಿರುಗಿ ಕಳಿಸ್ತಾ ಇದ್ದಾನೆ. ಗಾಶ್ಚೈವಾಶು ನಿಮರ್ತಯ, ಸಾರಥಿಗೆ ಹೇಳಿದ, ಕಳಿಸಿದ. 100,000 ರಥಗಳಿಂದ ಸಹಿತವಾಗಿರತಕ್ಕಂತಹ ದೊಡ್ಡದಾದ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಕರ್ಣೋ ರಥ ಸಹಸ್ರೇಣ ಪ್ರತ್ಯಗೃಹ್ಣ ಧನಂಜಯಂ. ಕರ್ಣನ ಜೊತೆಗೆ 1000 ರಥಗಳು, ಒಂದಲ್ಲ ಎರಡಲ್ಲ 100 1000 ರಥಗಳು. ಅಷ್ಟು ಜನ ಅವನಿಗೆ ಬೆಂಬಲಿಗರು, ಅಷ್ಟೆಲ್ಲ ಅವನಿಗೆ ಸಹಕಾರಿಗಳು. ಅಷ್ಟೆಲ್ಲರ ಜೊತೆಗೆ ಕೂಡಿಕೊಂಡು ಅರ್ಜುನನ ಜೊತೆಗೆ ಯುದ್ಧವಾಡುವುದಕ್ಕೆ ಬರ್ತಾನೆ. ಪಶ್ಚಾತ್ ದುರ್ಯೋಧನ ತಿಷ್ಠದ್ ಯಶಸಾಚ ಶ್ರೇಯಾಜ್ವಲನ್. ದುರ್ಯೋಧನ ಸ್ವಲ್ಪ ಹಿಂದೆ ಇದ್ದಾನೆ, ಕರ್ಣ ಮುಂದೆ ಬರ್ತಾ ಇದ್ದಾನೆ, ಮಧ್ಯದಲ್ಲಿ ಅಡ್ಡವಾಗಿದ್ದಾನೆ. ಅರ್ಜುನನಿಗೂ ದುರ್ಯೋಧನನಿಗೂ ಮಧ್ಯದಲ್ಲಿ. ಹಾಗಾಗಿ ಅವನು ಕಾಣಬಾರದು, ಹಾಗೂ ಅವನಿಗೆ ತೊಂದರೆ ಆಗಬಾರದು ಅಂತ. ಆದರೆ ಅರ್ಜುನ ಅಂದ, ಇದು ನಿಜ, ಕರ್ಣ ಬಂದಿದ್ದಾನೆ ಬರಲಿ. ಆದರೆ ಸಾರಥಿ ಉತ್ತರ ಕುಮಾರ, ಆ ಉತ್ತರ ಕುಮಾರನಿಗೆ ಕಥೆ ಹೇಳ್ತಾನೆ, ಒಂದೊಂದೇ ಮಾತುಗಳನ್ನು ಹೇಳ್ತಾನೆ. ನೋಡು, ಇಲ್ಲಿ ವೇದಿ ಕಾಣ್ತಾ ಇದೆಯಲ್ಲ ಧ್ವಜದಲ್ಲಿ, ವೇದಿ ಇರುವ ಧ್ವಜ ಏನಿದೆ ಅದು ದ್ರೋಣಾಚಾರ್ಯರ ಧ್ವಜ, ಅದು ದ್ರೋಣಾಚಾರ್ಯರ ರಥ. ಅದು ನಮಸ್ಕಾರ ಮಾಡೋಣ, ನಿಧಾನವಾಗಿ ಹೋಗು. ಅವರು ಕಣ್ಣು, ಅವರ ದೃಷ್ಟಿಪಾತ ನಮ್ಮ ಮೇಲೆ ಬೀಳ್ಬೇಕು. ನಮ್ಮ ಎಷ್ಟು ಮೈ ಮೇಲೆ ಅವರ ದೃಷ್ಟಿಪಾತವಾಗುತ್ತೋ ಅಷ್ಟು ಮೈಗೆ ರಕ್ಷಣೆ ನಮಗೆ. ಆದ್ದರಿಂದ ನಮ್ಮ ಗುರುಗಳು, ಅದರಿಂದ ನಿಧಾನವಾಗಿ ಮಂದಂ ವಾಹಯ ಕುರುಶ್ವೈನಂ ಪ್ರದಕ್ಷಿಣಂ, ಬಲಕ್ಕೆ ಹಾಕಿಕೊಂಡು ಹೋಗೋಣ, ಬಲಗಡೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿಕೊಂಡು ಹೋಗೋಣ. ಅವರು ನಮಗೆ ಪೂಜ್ಯರು, ಮಹನೀಯರು, ಗುರುಗಳವರು. ಧ್ವಜಾಗ್ರೇ ಮಂದಂ ವಾಹಯ ಸಾರಥೆ, ಧ್ವಜಾಗ್ರೇ ಸಿಂಹಲಾಂಗೂಲ ದಿಕ್ಷು ಸರ್ವಾಸ ಶೋಭತೆ, ಭಾರತಾಚಾರ್ಯ ಪುತ್ರಸ್ತು ಸ್ವಶ್ವತ್ಥಾಮ ವಿರಾಜತೆ. ಧ್ವಜದಲ್ಲಿ ಸಿಂಹ ಮತ್ತು ಅದರ ಬಾಲ ಎರಡೂ ಕಾಣ್ತಾ ಇದ್ದಂತಹ ಧ್ವಜವಿದೆಯಲ್ಲ, ಅದು ಅಶ್ವತ್ಥಾಮಾಚಾರ್ಯರು. ಅಂಥ ಅಶ್ವತ್ಥಾಮಾಚಾರ್ಯ ಅವರು ನಮ್ಮ ಗುರುಪುತ್ರರಪ್ಪ, ನಮಸ್ಕಾರ ಮಾಡು. ಮಹಾನುಭಾವರು, ಭಾರೀ ಪ್ರಚಂಡ, ನಿಧಾನಕ್ಕೆ ಹೋಗು, ಬ್ರಾಹ್ಮಣೋತ್ತಮರು, ಗುರುಪುತ್ರರು, ಅವರ ಆಶೀರ್ವಾದ ನಮಗೆ ಬೇಕು ಅಂತ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಅರ್ಜುನ. ಇನ್ನೊಂದು ಧ್ವಜ, ಅದರ ಮೇಲೆ ಎತ್ತಿನ ಚಿತ್ರ ಇದೆ. ಆ ಎತ್ತಿನ ಚಿತ್ರ ಇರತಕ್ಕಂತಹ ಏನು ಧ್ವಜವಿದೆ, ಆ ರಥದಲ್ಲಿ ಕೂತವರು ಕೃಪಾಚಾರ್ಯರು. ಅವರು ನಮ್ಮ ವಂಶಕ್ಕೆ ಗುರುಗಳವರು. ಇವರು ನಮಗೆ ಮಾತ್ರ ಗುರುಗಳಾದರೆ ಅವರು ನಮ್ಮ ವಂಶಕ್ಕೆ ಗುರುಗಳು. ಹಾಗಾಗಿ ಅವರಿಗೂ ವಿಶೇಷವಾಗಿ ನಮಸ್ಕಾರ ಮಾಡಿಕೊಂಡು ನಿಧಾನವಾಗಿ ಹೋಗೋಣ. ಆಮೇಲೆ ವಿದ್ಯುತ್ತಿನ ಒಂದು ಚಿಹ್ನೆ ಇರತಕ್ಕಂತಹ ಧ್ವಜವೇನಿದೆ ಅದು ಕರ್ಣಂದು. ನಿತ್ಯಂ ಕಟುಕ ಭಾಷಣ, ಯಾವಾಗಲೂ ಕಠೋರ ನಿಷ್ಠುರ ಮಾತಾಡುವಂತಹ ಸ್ವಭಾವ. ಬೇಡ ಮಹಾರಾಯ, ಬೇಗನೆ ಬೈ. ಶೀಘ್ರಂ ವಾಹಯ ಸಾರಥೆ. ಅವನೇನು ಸಾಮಾನ್ಯನಲ್ಲ, ಮತ್ತೆ ಅವನು ಜಮದಗ್ನಿ ಋಷಿಗಳ ಮಕ್ಕಳು ಪರಶುರಾಮದೇವರು. ಆ ಪರಶುರಾಮದೇವರ ಶಿಷ್ಯ ಅವನು. ಮಹಾಪ್ರಚಂಡ, ಯಾವಾಗಲೂ ಬರೀ ಟೀಕೆ ಮಾಡ್ತಾನೆ, ಇನ್ನೊಬ್ಬರನ್ನು ತೆಗಳುತ್ತಾನೆ. ತಂದೆ ಪ್ರತಿಷ್ಠೆ ದೊಡ್ಡದು ಅಂತ ಹೇಳ್ಕೋತಾನೆ. ಬಿಟ್ಬಿಡು. ಶೀಘ್ರಂ ವಾಹಯ ಸಾರಥೆ. ಉತ್ತರ, ಬೇಗ ಬೇಗ ನಡೆದು ಬಿಡು, ಅವನತ್ರ ಮುಂದೆ ನಿಲ್ಲೋದು ಬೇಡ. ಶತ್ರುಗಳಿಗೆ ನಾವು ಬಹಳ ಕಣ್ಣಿಗೆ ಕಾಣಬಾರದು. ಹಿರಿಯರಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ ನಾವು ಕಣ್ಣಿಗೆ ಬೀಳಬೇಕು. ಅವರು ನಮ್ಮನ್ನ ಮನಸ್ಸಿನಿಂದ ನೆನೆಸಿದರೂ ಕೂಡ ನಮಗೆ ಇಷ್ಟಾರ್ಥ ಸಿದ್ಧವಾಗತ್ತೆ. ಅಂಥದ್ದು ಅವರ ಕಣ್ಣಿಗೆ ನಾವು ಬೀಳೋದು ಬಹಳ ಉತ್ತಮವಾದದ್ದು. ತಿಳಿತಲ್ಲ? ನಾಗೋ ಮಣಿಮಯೋ ಧ್ವಜ. ಇನ್ನೊಂದು ಧ್ವಜ ನೋಡ್ತಿದೆಯಲ್ಲ, ದೂರ ಕಾಣ್ತಾ ಇದೆಯಲ್ಲ, ಆ ಧ್ವಜದಲ್ಲಿ ಮಣಿಮಯವಾದ ನಾಗ ಇದೆ, ಹಾವು. ಧ್ವಜದಲ್ಲಿ ನಾಗ ಇದೆ. ಆ ನಾಗವಿರುವಂತಹ ಏನು ಧ್ವಜವಿದೆಯೋ ಅದು ದುರ್ಯೋಧನನ ಧ್ವಜ. ಅಲ್ಲೇ ಕರ್ಕೊಂಡು ಹೋಗು ನನ್ನನ್ನು, ನೇರವಾಗಿ ಅದು ಅಡ್ರೆಸ್, ಅಲ್ಲಿ ಕರ್ಕೊಂಡು ಹೋಗು. ಏಷ ಶಂತನವಃ, ಮತ್ತೊಬ್ಬರು ಭೀಷ್ಮಾಚಾರ್ಯರು. ಹೀಗೆ ಎಲ್ಲರನ್ನ ಹೇಳ್ತಾ ಪಶ್ಚಾದೇಶ ಪ್ರಯಾತವ್ಯ ನಮೇ ವಿಘ್ನಕರೋ ಭವೇತ್. ಭೀಷ್ಮಾಚಾರ್ಯರ ಹತ್ರದಲ್ಲಿ ಹೋಗೋದು ಬೇಡ ಈ ಸದ್ಯಕ್ಕೆ, ಆಮೇಲೆ ಹೋಗೋಣ. ಈ ಭೀಷ್ಮ, ದ್ರೋಣ, ಕರ್ಣ, ಕೃಪ ಇವರೆಲ್ಲ ಆಮೇಲೆ ಸಮಾಚಾರ ತಗೋಣ. ಯಾಕಂದ್ರೆ ಮಧ್ಯದಲ್ಲಿ ವಿಘ್ನವಾಗಿ ಬಿಡ್ತದೆ. ಆ ದುರ್ಯೋಧನ ಓಡಿ ಹೋಗ್ಬಿಡ್ತಾನೆ, ಅವನು ಕೈಗೆ ಸಿಗುವುದಿಲ್ಲ, ಎಲ್ಲೆಲ್ಲೆಲ್ಲೂ ನಿಲ್ಲುವುದಿಲ್ಲ. ನೇರವಾಗಿ ಹೋಗು, ದುರ್ಯೋಧನ ಎದುರಲ್ಲಿ ನಿಲ್ಲಿಸು. ಮಣಿಮಯವಾದ ನಾಗ ಯಾವ ಧ್ವಜದಲ್ಲಿ ಇದೆಯಲ್ಲ, ಅಂಥ ದುರ್ಯೋಧನನ ಎದುರಲ್ಲಿ ನನ್ನ ರಥವನ್ನು ನಿಲ್ಲಿಸು, ನಾನು ಯುದ್ಧ ಮಾಡ್ತೀನಿ, ತೋರಿಸ್ತೀನಿ ನಿನಗೆ ಅಂತ ಹೇಳಿದಾಗ, ಈಚೆ ಇವನು ಅತ್ಯಂತ ವೇಗದಿಂದ ಈ ರಥ ಹೋಗ್ತಾ ಇದೆ. ಆಚೆ ಅಶ್ವತ್ಥಾಮ, ಕರ್ಣ ಇಬ್ಬರು ಸಂವಾದವನ್ನು ಮಾಡ್ತಾ ಇದ್ದಾರೆ. ಅಶ್ವತ್ಥಾಮಾಚಾರ್ಯ ಅಂತಾರೆ, ಕರ್ಣ, ನೀನು ಸಭಾ ಮಧ್ಯದಲ್ಲಿ ಹೇಳಿಕೊಂಡಿ ನನ್ನಂಥ ಪರಾಕ್ರಮಿಗಳು ಯಾರಿಲ್ಲ,
ನಾನು ಅರ್ಜುನನಿಗೆ ಅಂಜೋದಿಲ್ಲ, ಅರ್ಜುನ ಅಲ್ಲ ಪಂಚ ಪಾಂಡವರು ಸೇರಿದ್ರು ಅಂಜುವುದಿಲ್ಲ, ಕೃಷ್ಣ ಅವನು ಬಂದರೂ ನಾನು ಅಂಜುವುದಿಲ್ಲ, ಇಡೀ ಭೂಮಿಯಲ್ಲಿರುವಂತಹ ಯಾವ ಜನರು ಬಂದರೂ ಕೂಡ ನಾನು ಯುದ್ಧವಾಡೋದಕ್ಕೆ ಹೆದರುವುದಿಲ್ಲ, ಭಯಪಡುವುದಿಲ್ಲ ಅಂತಂತ ಇದೆಯಲ್ಲ. ಸಭಾ ಮಧ್ಯದಲ್ಲಿ ಅನೌನ್ಸ್ ಮಾಡಿದ್ದೆ, ಬಹಳ ಸಂತೋಷವಾಗಿ ಎಲ್ಲರೂ ಎಷ್ಟು ಕೇಕೆ ಹಾಕಿದ್ರು, ಏನು ಆನಂದ ಪಟ್ಟರು, ಎಷ್ಟು ಚಪ್ಪಾಳೆ ತಟ್ಟಿದ್ರು, ಎಲ್ಲರೂ ಉತ್ಸಾಹಪಟ್ಟರು. ಆದರೆ ಅದು ಈಗ ನೀನು ಮಾಡಿ ತೋರಿಸ್ಬೇಕಲ್ಲ. ಈಗ ಅರ್ಜುನ ಒಬ್ಬ ಬಂದಿದ್ದಾನೆ, 5 ಜನ ಬಂದಿಲ್ಲ, ಕೃಷ್ಣನೂ ಇಲ್ಲ, ಯಾರೂ ಬೇಡ, ಒಬ್ಬ ಅರ್ಜುನ ಬಂದಿದ್ದಾನೆ, ಅವನನ್ನು ಎದುರಿಸಿಬಿಡು ಸಾ. ಈಗ ಬಂದಿರುವ ಅಕ್ಷರಶಃ ಇದು ನಿಜವಾಗಿ ನಿರ್ಣಾಯಕ ಘಟ್ಟ. ಇದು ಒಂದೇ ಯುದ್ಧವಾಗಿ ಮುಗಿದು ಬಿಟ್ಟಿದ್ರೆ ಪಾಂಡವರಿಗೆ ಗೆಲುವು ಬರ್ತಿತ್ತು. ಅಷ್ಟು ವಿಚಿತ್ರವಾಗಿತ್ತು ಪರಿಸ್ಥಿತಿ. ಹೇಳ್ತಾರೆ, ಒಬ್ಬ ಅರ್ಜುನ ಬಂದಿದ್ದಾನೆ, ಅವನನ್ನು ನೀನು ಎದುರಿಸು ಸಾಕು, ಇನ್ನೇನು ಮಾಡಬೇಕಾಗಿಲ್ಲ ನೀನು. ಕರ್ಣಯಸ್ತಂ ಸಭಾ ಮಧ್ಯೆ ಬಹ್ವಬದ್ಧಂ ವಿಕಥಸೆ, ಸಭೆಯ ಮಧ್ಯದಲ್ಲಿ ಬೇಕಾದಷ್ಟು ಹೇಳ್ಕೊತೀಯಲ್ಲ, ನಮೇ ಯೋಧಿ ಸಮೋಸ್ತೀತಿ ತದಿದಂ ಪ್ರತ್ಯುಪಸ್ಥಿತಂ. ಬಂತೀಗ ಯುದ್ಧವಾಡೋ ಪ್ರಸಂಗ, ಯುದ್ಧವಾಡೋ. ಶೂರೋಸಿ ವಿಸಂಗ್ರಾಮೇ ದರ್ಶಯಸ್ವ ಸಭಾನ್ವಿನ. ಸಭೆಯನ್ನು ಬಿಟ್ಬಿಡಪ್ಪ, ಸಭೆಯಲ್ಲಿ ಹೇಳ್ಕೋಬೇಡೋ. ಯುದ್ಧ ಪ್ರಸಂಗದಲ್ಲಿ ಯುದ್ಧ ನಡೆದಾಗ ನಿನ್ನ ಪರಾಕ್ರಮವನ್ನು ತೋರು, ಅದು ನಿನ್ನ ಪರಾಕ್ರಮ. ಸಭೆಯಲ್ಲಿ ಹೇಳಿಕೊಂಡ ಪರಾಕ್ರಮವಲ್ಲ. ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದರೆ ಯದ್ಯಶಕ್ತೋಸಿ ಸಂಗ್ರಾಮೆ ಪಾರ್ಥೇನ ಅದ್ಭುತ ಕರ್ಮಣ ಪುನರೇವ ಸಭಾಂ ಗತ್ವ ಧಾರ್ತರಾಷ್ಟ್ರೇಣ ಧೀಮತ. ಶಕ್ತಿ ಇದ್ರೆ ಇಲ್ಲಿ ಯುದ್ಧ ಮಾಡಿ ತೋರಿಸು, ಶಕ್ತಿ ಇಲ್ಲವೋ ಸಭೆಗೆ ಹೋಗು, ದುರ್ಯೋಧನನ್ನು ಕೂಡಿಸಿಕೋ, ಶಕುನಿ ಇರ್ತಾನೆ, ಜೂಜಾಟ ಹೇಗೆ ಆಡೋದು ಅಂತ ಕೇಳ್ಕೊ, ದ್ರೌಪದಿಯನ್ನು ಕರೆಯೋದು ಹೇಗೆ, ಅವಳ ಮಾನಭಂಗ ಮಾಡೋದು ಹೇಗೆ, ಮೋಸ ಮಾಡೋದು ಹೇಗೆ, ಇದನ್ನೆಲ್ಲ ವಿಚಾರ ಮಾಡ್ತಾ ಕೂಡು. ಶಕ್ತಿ ಇಲ್ಲದೆ ಇದ್ರೆ, ಶಕ್ತಿ ಇದ್ರೆ ಯುದ್ಧವಾಡು. ಮಾತಾಡಬೇಡ, ಬರೀ ವ್ಯರ್ಥವಾಗಿ ಮಾತಾಡಬೇಡ. ಪರಾಕ್ರಮದ ಮಾತುಗಳನ್ನು ಆಡಬಾರದು, ಮಾಡಬೇಕು. ಆದ್ದರಿಂದ ಏನ್ ಪ್ರಯೋಜನ ನಿಂದು? ಮಂತ್ರ ಯಸ್ವ ಯಥಾಸುಖಂ ಏವಂ ಚೇತ್ತರಿಹಿ ಗಚ್ಛಾಮಃ ವಿಸರ್ಜಂತೋ ಧನಂ ಬಹು. ಹೀಗೆ ಹೇಳಿದಾಗ ಕರ್ಣ ಅಂತಾನೆ, ನಾನು ಮಹಾಪರಾಕ್ರಮಿ, ತೋರಿಸೇ ಬಿಡ್ತೀನಿ ನನ್ನ ಪರಾಕ್ರಮ. ನಾನು ಅದೇ ಕೇಳಿದ್ದು, ಮಹಾರಾಯ ನೀನು ಪರಾಕ್ರಮ ತೋರಿಸುವಂತೆ ಹೇಳ್ತಾ ಇದ್ದೀನಿ, ಹೇಳಬೇಡ, ಆಡಬೇಡ, ಮಾತಾಡಿ ಪ್ರಯೋಜನವಿಲ್ಲ, ಅದೇ ನಾನು ಹೇಳಿದ್ದು, ಇನ್ನೇನು ಹೇಳಿಲ್ಲ ಅಂತ ಮತ್ತೆ ಅಶ್ವತ್ಥಾಮಾಚಾರ್ಯರು ತಿದ್ದಿ ಹೇಳ್ತಾರೆ. ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ, ಅರ್ಜುನ ಬರ್ತಾ ಇದ್ದಾನೆ. ಅರ್ಜುನ ಆ ಮಾತು ಕೇಳಿಸಿಕೊಂಡು ನಕ್ಕು ಹೇಳ್ತಾನೆ, ಕರ್ಣ ನೀನು ಬರೀ ಮಾತಾಡ್ತಾ ಇರು, ಅಖಂಡವಾಗಿ ಅನೌನ್ಸ್ಮೆಂಟ್ ನಡೀಲಿ, ನಾನು ಯುದ್ಧ ಮಾಡಿ ನಿನ್ನನ್ನು ಸರಿಯಾಗಿ ವ್ಯವಸ್ಥೆ ಮಾಡ್ತೀನಿ ನಾನು. ಏವಂ ಚೇತ್ ತರ್ಹಿ ಗಚ್ಛಾಮಃ ವಿಸರ್ಜಂತೋ ಧನಂ ಬಹು ಪಂಚಚೈನಂ ರಥೋದಗ್ರಾಹ ತ್ವರಿತಾಹ ಪರ್ಯವಾರಯನ್. 5 ಜನ ಸೇರಿ ಅರ್ಜುನನನ್ನ ಮುತ್ತಿಗೆ ಹಾಕಿದರು. 5 ಜನ ಕರ್ಣಾದಿಗಳು ಸೇರಿ ಅರ್ಜುನನಿಗೆ ಮುತ್ತಿಗೆ ಹಾಕ್ತಾರೆ. ಯುದ್ಧವಾಗತ್ತೆ. ಯುದ್ಧ ಹೇಳ್ತಾರೆ ಬಹಳ ವಿಸ್ತಾರವಾಗಿದೆ, ಬಹಳ ವಿಸ್ತಾರವಾಗಿರುವಂತಹ ಯುದ್ಧ, ಅತೀ ಘನಘೋರವಾಗಿರುವಂತಹ ಯುದ್ಧ ಭಯಾನಕವಾಗುತ್ತೆ. ಆ 5 ಜನರೊಳಗೆ 4 ಜನರನ್ನು ಓಡಿಸಿಬಿಡ್ತಾನೆ ಅರ್ಜುನ. ಉಳಿದದ್ದು ಕರ್ಣಬಬ್ಬ. ಅವನ ಜೊತೆಗೆ ಯುದ್ಧವಾಗತ್ತೆ. ಅವನ ಜೊತೆಗೆ ಯುದ್ಧವಾದರೆ ಆಗ ಕೊನೆಗೆ ಹೇಳ್ತಾಳೆ, ಕರ್ಣಂ ತದೋವಾಚ ಕಿರೀಟಿ ಮಾಲಿ. ಒಬ್ಬೊಬ್ಬರನ್ನ ಓಡಿಸಿ ಆದ ಮೇಲೆ ಕೊನೆಗೆ ಕರ್ಣನ ಜೊತೆಗೆ ಯುದ್ಧವಾಡುವ, ಏಕಾಕಿಯಾಗಿ ಯುದ್ಧವಾಡುವ ಪ್ರಸಂಗ ಬರುತ್ತೆ. ಆಗ ಅರ್ಜುನ ಅಂತಾನೆ, ಸಭಾಯಾಂ ಪೌರುಷಂ ಪ್ರೋಚ್ಯ ಧರ್ಮಮುತ್ಸೃಜ್ಯ ಕೇವಲಂ ಕರ್ತುಮಿಚ್ಛಸಿ ಯತ್ಕರ್ಮ ತಮ್ಮನ್ನೇ ದುಷ್ಕರಂ ತುಯ. ಪ್ರಾಯಶಃ ನೀನು ಮಾತಾಡುವುದಕ್ಕೆ ಚೆನ್ನಾಗಿ ಕಲಿತು ಬಂದಿದ್ದಿ ಅಂತ ಕಾಣುತ್ತೆ. ಪರಶುರಾಮ ದೇವರು ನಿನಗೆ ಧನುರ್ವಿದ್ಯೆಯನ್ನು ಕಲಿಸಿದರು, ಅದನ್ನು ಮಾಡುವುದಕ್ಕೆ ಕಲಿಯಲಿಲ್ಲ, ಆಡುವುದಕ್ಕೆ ಕಲ್ತಿ ಪ್ರಾಯ. ಹಾಗಾಗಿ ನಿನಗೆ ಮಾಡುವುದಕ್ಕೆ ಬರುವುದಿಲ್ಲ, ಯುದ್ಧವಾಡುವುದಕ್ಕೆ ಬರುವುದಿಲ್ಲ. ಸಭೆಯಲ್ಲಿ ಬೇಕಾದಷ್ಟು ಮಾತಾಡ್ತಿ, ಈಗ ಯುದ್ಧ ಮಾಡು ನೀನು ಪರಾಕ್ರಮವಿದ್ದರೆ. ಯತ್ವಯಾ ಮನುಷಿತಂ ಪೂರ್ವಂ ತದಶಕ್ತೇನ ಮನುಷಿತಂ ಸಮಯಂ ಛೇತ್ತು ಮರ್ಹಸಿ ಅಂತ ಹೇಳಿ ಯುದ್ಧವಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅರ್ಜುನ ಅತೀ ಘನಘೋರವಾಗಿ ಯುದ್ಧವಾಡ್ತಾನೆ, ಆಡ್ತಾನೆ. ವಿಸ್ತಾರವಾಗಿದೆ. ಏನು ಅಸ್ತ್ರ ಪ್ರಸ್ತಾಸ್ತ್ರಗಳನ್ನು ಬಿಟ್ಟರು, ಏನು ಮಾಡಿದರು ಅಂತ ಅನ್ನೋದು ಒಂದು ಮಾತಿನಲ್ಲಿ ಹೇಳ್ತೇನೆ. ಕರ್ಣನಿಗೆ ಶ್ವಾಸ ಬಿಡುವುದಕ್ಕೆ ಗಾಳಿ ಬರದಿದ್ದಷ್ಟು ಬಾಣಗಳಿಂದ ಅವನನ್ನು ತುಂಬಿಬಿಡ್ತಾನೆ ಅರ್ಜುನ, ಅಷ್ಟು ತುಂಬಿಬಿಡ್ತಾನೆ. ಕೊನೆಗೆ ಭಾರಿ ಅಸ್ತ್ರವನ್ನು ಬಿಟ್ಟು ಅವನ ಧ್ವಜ ಕತ್ತರಿಸ್ತಾನೆ, ರಥ ಹೊಡಿತಾನೆ, ಕುದುರೆಯನ್ನು ಕೊಲ್ತಾನೆ, ಸಾರಥಿಯನ್ನು ಕೊಲ್ತಾನೆ, ಧನುಸ್ಸು ಮುರಿತದೆ, ಹಗ್ಗ ಹರಿತದೆ,
ಬತ್ತಳಿಕೆ ಮುರಿತದೆ, ಏನೂ ಉಳಿಯುವುದಿಲ್ಲ. ಕರ್ಣ ಏಕಾಕಿಯಾಗಿ ಕೆಳಗೆ ಮುರಿದು ಕೆಳಗೆ ಬೀಳ್ತಾನೆ. ಬೀಳ್ತಾ ಇರುವ ಸಂದರ್ಭದಲ್ಲಿ ಅವನಿಗೆ ಅಪಮಾನ ಬಹಳವಾಗತ್ತೆ. ಈಗ ನಾನು ನಿಲ್ಲಬಾರದು, ನಾನು ನಿಂತು ಇಲ್ಲಿ ಸಿಕ್ಕೆ ಅಂತಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳಿ ಪಲಾಯನವನ್ನು ಮಾಡ್ತಾನೆ. ವಿಹಾಯ ಸಂಗ್ರಾಮ ಶಿರೋಪಯಾತೋ ವೈಕರ್ತನ ಪಾರ್ಥ ಶರಾಭಿತಪ್ತ. ಕೊನೆಗೆ ಹೇಳ್ತಾರೆ, ಅರ್ಜುನ ಬಾಣ ಬಿಟ್ಟದ್ದಕ್ಕೆ ಯುದ್ಧದ ಎದುರಲ್ಲಿ ನಿಂತಾಗ ಅವನು ಆ ಅಸ್ತ್ರಗಳನ್ನು ನೋಡಿ ಬೆರಗಾದದ್ದು ಮಾತ್ರವಲ್ಲ, ಎಲ್ಲವನ್ನ ಕಳಕೊಂಡಾಗ ಅವನಿಗೆ ಬಹಳ ಭಯವಾಗಿ ಪಲಾಯನ ಮಾಡಿಬಿಟ್ಟು. ಜಿತಂ ವೈಕರ್ತನಂ ದೃಷ್ಟ ಪಾರ್ಥೋ ವೈರಾಟಿಮಬ್ರವೀತ್. ಉತ್ತರ ಕುಮಾರನಿಗೆ ಹೇಳ್ತಾನೆ, ಆಯ್ತಪ್ಪ ನೋಡಿದೆಯಲ್ಲ, ಕರ್ಣ ಪಲಾಯನ ಮಾಡ್ತಾ ಇದ್ದಾನೆ ನೋಡಿದೆಯಲ್ಲ. ಈಗ ಕರ್ಣ ಪಲಾಯನ ಮಾಡ್ತಾ ಇರುವಾಗ ನಾನು ಹಿಂದಿನಿಂದ ಬಾಣ ಬಿಟ್ಟು ಅವನು ಸಾಯ್ತಾನೆ, ನಾನು ಕೊಲ್ಲುವ ಇಚ್ಛೆ ನನಗಿಲ್ಲ. ಅವನು ಪಲಾಯನ ಮಾಡ್ತಾ ಇದ್ದ. ಪಲಾಯನ ಮಾಡುವಾಗ ಕೊಲ್ಲಬಾರದು, ಇದು ಧರ್ಮ, ಆದ್ದರಿಂದ ನಾನು ಬಿಟ್ಟಿದ್ದೀನಿ. ಜಯವಾಗುವುದು ನಮಗೆ ನಿಶ್ಚಿತ. ಉತ್ತರ ಕುಮಾರ ಹೊಡಿ ಸಾರ, ರಥ ಹೊಡಿ, ಹೋಗೋಣ ಮುಂದೆ. ಯಥೋ ದ್ರೋಣೋ ಮಮಾಚಾರ್ಯೋ ರಣೆ ಸ್ಥಿತ. ದ್ರೋಣಾಚಾರ್ಯರಲ್ಲಿದ್ದಾರೆ. ಈ ಕಾಚಿ ಕೂಚಿ ಸಾಮಾನ್ಯರು ಏನು ಬಾಣ ಕೊಡ್ತಾ ಎಸಿತಾರೆ, ಅವರ ಜೊತೆಗೆಲ್ಲ ಯುದ್ಧ ಮಾಡೋದ್ರಲ್ಲಿ ಇನ್ನು ಅರ್ಥವಿಲ್ಲ. ದ್ರೋಣಾಚಾರ್ಯ ಹತ್ರ ಕರ್ಕೊಂಡು ಹೋದ. ನಾಹಂ ತವಶ್ವಾನ್ ವಿಷಹೇ ನಿಯಂತುಂ ಮಯಾ ಸಹಾಯೇನ ಕುತಸ್ಮಿ ತೇ ಭಯಂ ಆಶ್ವಾಸಿತಸ್ತೇನ ಧನಂಜಯೇನ ವೈರಾಟಿರಶ್ವಾನ್ ಪ್ರತತೋದ ಶೀಘ್ರಂ. ಅತೀ ವೇಗದಿಂದ ಹೋದರು. ಬಂಗಾರದ ವೇದಿ, ಆ ವೇದಿಯ ಚಿಹ್ನವಿರತಕ್ಕಂತಹ ಆ ಧ್ವಜ, ಅದನ್ನು ನೋಡಿ, ಅದನ್ನು ತೋರಿಸಿ ಹೇಳ್ತಾನೆ, ಉತ್ತರ ಕುಮಾರನಿಗೆ ಹೇಳ್ತಾನೆ ಅರ್ಜುನ, ಚತ್ವಾರೋ ನಿಖಿಲ ವೇದಾಹ ಸಾಂಗೋಪಾಂಗ ಸಲಕ್ಷಣ. 4 ವೇದಗಳು ಇವರಿಗೆ ಪೂರ್ಣ ಮುಖಸ್ಥ, ಹೃದ್ಗತವಾಗಿದೆ. ಅದರ ಅಂಗಗಳು ಉಪಾಂಗಗಳು ಅದೆಲ್ಲ ಅವರಿಗೆ ಕರತಲಾಮಲಕ. ಧನುರ್ವೇದ ಪೂರ್ಣವಾಗಿ ಬರುತ್ತೆ. ಬ್ರಹ್ಮಾಸ್ತ್ರ ಇವರಿಗೆ ಹಸ್ತಗತವಾಗಿದೆ, ಸಿದ್ಧವಾಗಿದೆ. ಪುರಾಣ, ಇತಿಹಾಸ, ಅರ್ಥವಿದ್ಯೆ, ಮಾನವಶಾಸ್ತ್ರ, ಭರದ್ವಾಜಶಾಸ್ತ್ರ ಇವೆಲ್ಲವೂ ಏನೇನಿದೆ ಅದೆಲ್ಲ ಇದೆ. ಮಹಾಗುಣಗಳು. ಯಸ್ಯಾಹಮಿಷ್ಟ ಸತತಂ ಮಮ ಚೇಷ್ಟ ಸದಾಚ ಸಹ. ಆ ದ್ರೋಣಾಚಾರ್ಯರಿಗೆ ನಾನು ಅತ್ಯಂತ ಪ್ರಿಯನಾದವ, ಬಹಳ ಬೇಕಾದವ. ಅವರು ನನಗೆ ತುಂಬ ಪ್ರೀತ್ಯಾಸ್ಪದರು. ಅವರಲ್ಲಿ ನನಗೆ ಬಹಳ ಭಕ್ತಿ ಇದೆ. ಮಹಾನುಭಾವರು. ಅವರು ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡಿದರು ಅಂದರೆ, ತನ್ನ ಮಗ ಅಶ್ವತ್ಥಾಮನ ಮೇಲೆ ಮಾಡದಷ್ಟು ಪ್ರೀತಿಯನ್ನು ನನ್ನ ಮೇಲೆ ಮಾಡಿದರು. ಇಷ್ಟು ಪ್ರೀತಿಯನ್ನು ಮಾಡುವ ದ್ರೋಣಾಚಾರ್ಯ ಅವರು ನನಗೆ ಪೂಜನೀಯ ತಮರು. ಆದರೆ ಏನು ಮಾಡಲಿಕ್ಕಿಲ್ಲ. ಈಗ ಎದರಲ್ಲಿ ಯುದ್ಧಕ್ಕೆ ಬಂದು ನಿಂತಿದ್ದಾರೆ. ನಾನು ಅವರಿಗೆ ಶರಣಾಗತನಾಗುವ ಹಾಗಿಲ್ಲ, ಅವರು ನನ್ನ ಶರಣಾಗತನಾಗುವ ಹಾಗಿಲ್ಲ. ಆದ್ದರಿಂದ ನಾವಿಬ್ಬರೂ ಯುದ್ಧವಾಡುವುದು ಅನಿವಾರ್ಯ. ಹಾಗಾಗಿ ಕ್ಷಾತ್ರ ಧರ್ಮಾನುಸಾರವಾಗಿ ನಾನು ಯುದ್ಧವಾಡ್ತೀನಿ. ಆಚಾರ್ಯಂ ತಮ್ಮ ಮಹಾಬಾಹು ಪ್ರಾಂಜಲಿರ ವಾಕ್ಯಮಬ್ರವೀತ್. ಉಷಿತಾಸ್ಮೋ ವನೇವಾಸಂ ಪ್ರತಿಕರ್ಮ ಚಿಕೀರ್ಷವ ಕೋಪಂ ಮಾರ್ಗಸೇನ ಕರ್ತಂ ಸದಾ ಸಮರ ದುರ್ಜಯ. ಯುದ್ಧದಲ್ಲಿ ನಿಮ್ಮನ್ನು ಗೆಲ್ಲುವುದು ಸುಲಭವಲ್ಲ ದ್ರೋಣಾಚಾರ್ಯರೇ, ನನಗೆ ಗೊತ್ತು. ಆದರೆ ತಾವು ಕೋಪಿಸಿಕೊಳ್ಬೇಡಿ. ನಾನು ಯುದ್ಧವಾಡ್ತೇನೆ ಅಂತನ್ನುವುದಕ್ಕಾಗಿ ತಾವು ಕೋಪಿಸಿಕೊಳ್ಬಾರದು. ಕೋಪಂ ಮಾರ್ಗಸೇನ ಕರ್ತಂ ಸದಾ ಸಮರ ದುರ್ಜಯ. ಒಂದು ಕೆಲಸ ಮಾಡಿ, ದಯವಿಟ್ಟು ನಾನು ನಿಮ್ಮ ಮೇಲೆ ಬಾಣ ಪ್ರಯೋಗ ಮಾಡುವುದು ತಪ್ಪು. ಅದಕ್ಕೆ ನೀವು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿ. ಆಗ ನೀವು ನನ್ನನ್ನು ಕೊಲ್ಲುವುದಕ್ಕೆ ಬಂದ್ರಿ, ನೀವು ನನ್ನನ್ನು ತಾಡನ ಮಾಡಿದಿರಿ. ಆದ್ದರಿಂದ ನಾನು ನಿಮ್ಮ ಮೇಲೆ ಬಾಣ ಪ್ರಯೋಗ ಮಾಡುವುದು ನ್ಯಾಯವಾಗತ್ತೆ. ಆದ್ದರಿಂದ ಯು ಶಾಲ್ ಸ್ಟಾರ್ಟ್. ಯುದ್ಧ ನಿಮ್ಮಿಂದ ಪ್ರಾರಂಭವಾಗಲಿ, ನನ್ನಿಂದ ಪ್ರಾರಂಭವಾಗುವುದಿಲ್ಲ. ಯಾಕೆ? ನೀವು ಮಹನೀಯರು, ಪೂಜನೀಯರು. ನಿಮ್ಮ ಮೇಲೆ ನಾನು ಮೊದಲು ಅಸ್ತ್ರಪ್ರಹಾರ ಮಾಡುವುದಿಲ್ಲ. ನೀವು ನನ್ನ ಮೇಲೆ ಅಸ್ತ್ರಪ್ರಹಾರವನ್ನು ಮಾಡಿದಾಗ ನನಗೆ ಅಧಿಕಾರ ಬಂತು. ಆತತಾಯಿಯಾದದ್ದರಿಂದ ನಿಮ್ಮನ್ನು ನಾನು ಯುದ್ಧವಾಡುವುದಕ್ಕೆ ನನಗೆ ಅಧಿಕಾರ ಬರುತ್ತೆ. ಅಲ್ಲಿಯವರೆಗೆ ನನಗೆ ಅಧಿಕಾರ ಬರುವುದಿಲ್ಲ. ಆದ್ದರಿಂದ ನೀವು ನನ್ನನ್ನು ಹೊಡಿರಿ, ಆಮೇಲೆ ನಾನು ನಿಮ್ಮ ಜೊತೆಗೆ ಯುದ್ಧವಾಡ್ತೇನೆ. ಅರ್ಜುನ ಯುದ್ಧದ ಸಂದರ್ಭದಲ್ಲೂ ಕೂಡ ಧರ್ಮ ಪಾಲನೆ ಮಾಡುವುದು, ಗುರುಭಕ್ತಿಯನ್ನು ಪಾಲನೆ ಮಾಡುವುದು ಎಷ್ಟು ವಿಚಿತ್ರವಾಗಿದೆ ನೋಡಿ. ಬಹಳ ಅಪರೂಪದ ಸಂಗತಿ. ಹೇಳ್ತಾನೆ, ಆಚಾರ್ಯಂ ತಮ್ಮ ಮಹಾಬಾಹು ಪ್ರಾಂಜಲಿನ ವಾಕ್ಯಮಬ್ರವೀತ್. ಉಷಿತಸ್ಮೋ ವನೇವಾಸಂ ಪ್ರತಿಕರ್ಮ ಚಿಕಿರಿಷವ ಕೋಪಂ ನಾರ್ಹಸಿ ನಃ ಕರ್ತುಂ ಸದಾ ಸಮರ ದುರ್ಜಯ. ಅಹಂತು ತಾಡಿತ ಪೂರ್ವಂ ಪ್ರಹರೇಯಂ ತಮಾನಘ. ಮೊದಲು ನೀವು ನನ್ನ ಮೇಲೆ ತಾಡನ ಮಾಡ್ರಿ,
ಆಗ ನಾನು ನಿಮ್ಮ ಮೇಲೆ ಪ್ರಹಾರ ಮಾಡುವೆ. ಇತಿಮೇ ವರ್ತತೆ ಬುದ್ಧಿ ತದ್ಭವಾನ್ ಕ್ಷಂತುಮರ್ಹಸಿ. ನಾನೇ ಮೊದಲು ನಿಮ್ಮ ಮೇಲೆ ಪ್ರಹಾರವನ್ನು ಮಾಡಿದರೆ ಯಾಕೆ ಪ್ರಹಾರ ಮಾಡಿದೆ ಅಂತ ಪ್ರಶ್ನೆ ಬರುತ್ತೆ. ಶಾಸ್ತ್ರ ವಿರುದ್ಧ, ಧರ್ಮಕ್ಕೆ ವಿರುದ್ಧ, ಆದ್ದರಿಂದ ನಾನು ಯುದ್ಧವಾಡುವುದಿಲ್ಲ. ನೀವು ನನ್ನ ಮೇಲೆ ಪ್ರಹಾರ ಮಾಡಿದಾಗ ನನಗೆ ಅಧಿಕಾರ ಬಂತು, ಹಕ್ಕು ಬಂತು. ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳುವ ಹಕ್ಕೇನಿದೆ. ಆಫೆನ್ಸಿವ್ ಆಗಿ ಅಲ್ಲ, ಡಿಫೆನ್ಸಿವ್ ಆಗಿ ನಿಮ್ಮ ಜೊತೆಗೆ ಯುದ್ಧವಾಡಿದ್ದೆ. ನಾನೇ ಮೊದಲಿಗೆ ಯುದ್ಧವಾಡುವುದು ಆಫೆನ್ಸಿವ್. ನೀವು ನನ್ನನ್ನು ತಾಡ ಮಾಡಿದ್ದಕ್ಕೆ ನಾನು ಯುದ್ಧವಾಡುವುದು ಡಿಫೆನ್ಸಿವ್. ಹಾಗಾಗಿ ದೊಡ್ಡವರ ಜೊತೆಗೆ ಡಿಫೆನ್ಸಿವ್ ಕಾರ್ಯಕ್ರಮ ತಪ್ಪಿಲ್ಲ. ಹಾಗಾಗಿ ನಾನು ಯುದ್ಧವಾಡ್ತೇನೆ ಅಂತ ಕ್ಷಮೆ ಬೇಡಿ ನಮಸ್ಕಾರ ಮಾಡಿ ಶಂಖವನ್ನ ಊದಿ ಯುದ್ಧಕ್ಕೆ ಶುದ್ಧನಾದ. ಪ್ರಾಹಿಣು ದ್ರೋಣ ಶರಾನಥ ಚ ವಿಂಶತಿ. ಮೊದಲನೇ ಸಲ ಬಾಣ ಬಿಟ್ಟರು ದ್ರೋಣಾಚಾರ್ಯರು. 20 ಬಾಣ ಬಿಡ್ತಾರೆ. ಒಂದೇ ಸಲಕ್ಕೆ 20 ಬಾಣಗಳನ್ನು ಬಿಡ್ತಾರೆ. ಏನು ಕೌಶಲವಿರಬೇಕು ಅವರಿಗೆ. 20 ಬಾಣವನ್ನು ಬಿಡುತ್ತಾರೆ. ಆ 20 ಬಾಣಗಳು ಎಲ್ಲ ದಿಕ್ಕಿನಿಂದ ಮುತ್ತಿ ಬಿಡುತ್ತದೆ ಅರ್ಜುನನನ್ನ. ಆ ಬರೋದರೊಳಗೆ ಅದು ದಿಕ್ಕು ಬೇರೆ ಬೇರೆ ದಿಕ್ಕಿನಿಂದ ಬರುವುದಕ್ಕೆ ಪ್ರಾರಂಭ ಮಾಡಿತು. ಆದರೆ ಇವನ ಹತ್ರ ಬರೋದರೊಳಗೆ ಆ ಎಲ್ಲ ಬಾಣಗಳನ್ನು ಕತ್ತರಿಸಿ ಹಾಕಿಬಿಟ್ಟ. ಒಂದೇ ಬಾಣದಿಂದ 20 ಬಾಣಗಳನ್ನು ಅರ್ಜುನ ಸುಲಭವಾಗಿ ಕತ್ತರಿಸಿ ಹಾಕಿದ. ದ್ರೋಣಾಚಾರ್ಯರು ಬೆರಗಾದ. ನಾನು ಕಲಿಸದಿದ್ದ ವಿದ್ಯೆಯನ್ನೆಲ್ಲ ಇವನು ಕಲಿತು ಬಿಟ್ಟಿದ್ದಾನಲ್ಲ ಇವನು ಪ್ರಚಂಡ ಅಂತ ಆಶ್ಚರ್ಯ ಪಡ್ತಾರೆ, ಸಂತೋಷ ಪಡ್ತಾರೆ. ದ್ರೋಣಂ ಯುದ್ಧಾರಣಮೇ ಮಗ್ನಂ ದೃಷ್ಟ ಪುತ್ರ ಪ್ರತಾಪವಾನ್. ಅಶ್ವತ್ಥಾಮಾಚಾರ್ಯರ ಪಕ್ಕದಲ್ಲಿ ನಿಂತಿದ್ದಾರೆ. ಅವರು ನೋಡ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಆಂಗ್ವಿಶ್, ಎಂಗ್ಸೈಟಿ, ಸಿಟ್ಟು, ಕೋಪ ಎಲ್ಲ ಬಂತವರಿಗೆ. ಆಶ್ಚರ್ಯ. ತಥೋ ವೃಂದೇನ ಮಹತ. ದೊಡ್ಡ ರಥಿಗಳನ್ನು ಕರೆದುಕೊಂಡು ಬಂದರು. ಎಲ್ಲೆಲ್ಲೋ ಯುದ್ಧವಾಡ್ತಾ ಇರತಕ್ಕಂಥ ಜನ ಅವರೆಲ್ಲ ಕರ್ಕೊಂಡು ಬಂದರು. ದ್ರೋಣಾಚಾರ್ಯ ರಕ್ಷಣೆ ಮಾಡೋಣ ಬನ್ನಿ ಅಂತ. ಅವರೆಲ್ಲರನ್ನು ಕರ್ಕೊಂಡು ಬಂದು ರಕ್ಷಣೆ ಮಾಡಬೇಕು ಅಂತ ನಿಂತರೆ ಆಚಾರ್ಯ ಪುತ್ರಸ್ತು ಶರೈಹಿ ಪಾಂಡವಂ ಪ್ರತ್ಯವಾರಯತೆ ಅಶ್ವತ್ಥಾಮಾತು ತತ್ಕರ್ಮ ಹೃದಯೇನ ಮಹಾತ್ಮನಃ ಪೂಜೆಯಾಮಾಸ ಪಾರ್ಥಸ್ಯ ಕೋಪಂ ಚಾಸ್ಯ ತದಾ ಕರೋತ್. ಅರ್ಜುನ ಮಾಡಿದ ಪರಾಕ್ರಮವೇನು, ತೋರಿದ ಪರಾಕ್ರಮವನ್ನ ಬಹಳ ಸಂತೋಷಪಟ್ಟ. ಅಶ್ವತ್ಥಾಮಾತ ಅಂತಾರೆ, ಏನಿದು ಪರಾಕ್ರಮ, ಎಂಥದಿದು, ಯಾರಲ್ಲೂ ಕಾಣಿಸುವುದಿಲ್ಲ ಇಷ್ಟು, ಎಲ್ಲಿಂದ ಇವನಿಷ್ಟು ಕಲ್ತ. ಪೂಜೆಯಾಮಾಸ ಅಂತರಂ ಪ್ರದದೌ ಪಾರ್ಥ. ಬಾಣವನ್ನು ಬಿಡ್ತಾ ಇದ್ದಾನೆ ಅಂತಂದ್ರೆ, ಬಾಣವನ್ನು ಬಿಡ್ತಾ ಇದ್ದಾನೆ. ಬಹಳ ದೀರ್ಘವಾದ ಯುದ್ಧವಿದೆ, ಕೊನೆ ಭಾಗ, ದ್ರೋಣಾಚಾರ್ಯ ಜೊತೆಗೆ ಆಡುವ ಯುದ್ಧದ ಕೊನೆ ಭಾಗ. ಆ ಸಂದರ್ಭದೊಳಗೆ ಕ್ಷಣ ಬಿಡದೆ ಬಾಣ ಅವರಿಗೆ ತಗಲ್ತಾ ಇದೆ. ಕ್ಷಣ ಬಿಡದೆ ಬಾಣ ತಗಲ್ತಾ ಇದೆ. ಅವರಿಗೆ ಪುರುಸೊತ್ತಿಲ್ಲ. ಬಾಣವನ್ನು ತೆಗೆದು ಬತ್ತಳಿಕೆಯಿಂದ ತೆಗೆದು ಹೆದೆಯೇರಿಸಿ ಅದನ್ನ ಬಿಡಬೇಕು ಅಂತಲ್ಲಿ ಪುರುಸೊತ್ತಿಲ್ಲ. ಅಷ್ಟು ವೇಗವಾಗಿ ಲಾಘವ ಅರ್ಜುನನಿಗೆ ಅತ್ಯದ್ಭುತ. ಹಾಗಾಗಿ ಯುದ್ಧವಾಡಿ ಆಡಿ 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 ದ್ರೋಣಾಚಾರ್ಯರು ಮರಳುವುದಕ್ಕೂ ತಿರುಗುವುದಕ್ಕೂ ವಿಚಾರ ಮಾಡುವುದಕ್ಕೂ ಕ್ಷಣಕಾಲ ಆಚೆ ಈಚೆ ನೋಡುವುದಕ್ಕೂ ಅವಕಾಶ ಕೊಡದೇ ಇದ್ದಂತೆ ಬಾಣಪ್ರಯೋಗ ಮಾಡಿದ. ಹಾಗಾಗಿ ತ್ರಸ್ತರಾದ ದ್ರೋಣಾಚಾರ್ಯ. ಇದನ್ನು ನೋಡಿದ ಅರ್ಜುನ ಅಂದ, ಏನಿದ್ರು ವೃದ್ಧರು, ಬ್ರಾಹ್ಮಣರು, ನನ್ನ ಗುರುಗಳು, ಹಿರಿಯರು, ಅವರಿಂದಲೇ ನನಗೆ 2 ಅಕ್ಷರ ವಿದ್ಯೆ ಬಂದಿದೆ. ಆದ್ದರಿಂದ ನಾನು ಅವರಿಗೆ ಬಹಳ ಪೀಡೆ ಕೊಡಬಾರದು ಅಂತ ಆಲೋಚನೆ ಮಾಡಿ ಸ್ವಲ್ಪ ಬಾಣವನ್ನು ನಿಧಾನವಾಗಿ ಹಾಕುವುದಕ್ಕೆ ಪ್ರಾರಂಭ ಮಾಡಿದೆ. 1 ನಿಮಿಷಕ್ಕೆ 8-10 ಬಾಣಗಳನ್ನು ಹಾಕುವುದು ಪ್ರಾರಂಭ ಮಾಡಿದ. ನಿಧಾನವಾಗಿ ಸ್ವಲ್ಪ ಗ್ಯಾಪ್ ಹೆಚ್ಚಾಗಿ ಪ್ರಾರಂಭವಾಗಿ. ಎಷ್ಟು ಗ್ಯಾಪ್ ಹೆಚ್ಚಾಯಿತೋ ಅಷ್ಟಕ್ಕೆ ದ್ರೋಣಾಚಾರ್ಯರು ಆಲೋಚನೆ ಮಾಡಿದರು, ನಾನು ಇಲ್ಲೇ ನಿಂತು ಬಿಟ್ರೆ ನನ್ನನ್ನ ಈ ಅರ್ಜುನ ಏನು ಮಾಡ್ತಾನೆ ಹೇಳಲಿಕ್ಕೆ ಬರುವುದಿಲ್ಲ. ಯುದ್ಧ ಅಂದ್ರೆ ಯುದ್ಧ. ಅವನು ಎಷ್ಟೇ ನನ್ನ ಮೇಲೆ ಗುರುಭಕ್ತಿ ಇಟ್ಟಿರಬಹುದು, ಆದರೆ ನಾನು ಆಡುವಾಗ ಅವನು ಆಡ್ತಾನೆ. ಹಾಗಾಗಿ ನನ್ನನ್ನು ಅವನು ಏನು ಮಾಡಿದ್ರೂ ಮಾಡಬಹುದು, ನಾನು ಬದುಕಬೇಕೀಗ ಅಂತ ಆಲೋಚನೆ ಮಾಡಿ ಪಲಾಯನ ಮಾಡುವುದು ಅಂತ ನಿಶ್ಚಯ ಮಾಡ್ತಾರೆ. ಅವರು ಪಲಾಯನ ಮಾಡುವುದು ಅಂತ ನಿಶ್ಚಯ ಮಾಡಿ ಕಣ್ಣುಗಳೇ ಗೊತ್ತಾಗುತ್ತೆ. ಈ ಕೂತವರು ಯಾರೋ ಎದ್ದೋಗಬೇಕು ಅಂತಂದ್ರೆ ಅವರು ಆಚೆ ಈಚೆ ನೋಡ್ತಿರ್ತಾರೆ. ಹಾಗೆ ದ್ರೋಣಾಚಾರ್ಯರು ಅವರು ಆಚೆ ಈಚೆ ಕಣ್ಣುಗಳನ್ನು ನೋಡುವುದರಿಂದಲೇ ಅರ್ಜುನ ಅನ್ಕೊಂಡ, ಪಾಪ ಹೋಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ, ಲೆಟ್ ಹಿಮ್ ಗೋ ಅಂತ ಹೇಳಿ ತನ್ನ ಬಾಣಗಳನ್ನು ಬಹಳ ನಿಧಾನ ಮಾಡಿದ. ದ್ರೋಣಾಚಾರ್ಯ ಬಿಟ್ಟು ಹೋಗ್ಬಿಟ್ಟು ಪಲಾಯನ ಮಾಡಿಬಿಟ್ಟು 2ನೇ ವಿಕೆಟ್ ಹೋಯ್ತು. ಮೊದಲನೇದ್ದು ಕರ್ಣ ಮಹಾಸೊಕ್ಕಿನ ಪುಂಡ ಹೋಗಿಬಿಟ್ಟ. ದ್ರೋಣಾಚಾರ್ಯರು ಗುರುಗಳು ಹೋದರು, ಪಲಾಯನ ಮಾಡಿದರು. ಅಂತರಂ ಪ್ರತದೌ ಪಾರ್ಥೋ ದ್ರೋಣಸ್ಯ ವ್ಯಪಸರ್ಪಿತು. ಅಪಸರ್ಪಣ ಮಾಡುವುದಕ್ಕೆ, ದೂರ ಸರಿಯುವುದಕ್ಕೆ ಅವಕಾಶ ಕೊಟ್ಟ ಅರ್ಜುನ. ಆಗ ಸತು ಲಬ್ಧಾಂತರಸ್ತೂರ್ಣಂ ಅಪಾಯ ಜವನೈರ್ಹಾಯೈ. ವೇಗದಿಂದ ಕುದುರೆ ಮೇಲೆ ಕೂತ್ಕೊಂಡು ಹೋಗಿಬಿಟ್ಟು
ಛಿನ್ನವರ್ಮಧ್ವಜ ರಥ. ಕುದುರೆ ಮೇಲೆ ಯಾಕೆ ಕೂತ್ಕೊಂಡ್ರು? ಕುದುರೆ ಮೇಲೆ ಯಾಕೆ ಕೂತ್ಕೊಂಡ್ರು? ರಥ ಎಲ್ಲಿದೆ? ರಥ ಇಲ್ಲ. ಕವಚ ಎಲ್ಲಿದೆ? ಕವಚ ಇಲ್ಲ. ಕವಚ ಕತ್ತರಿಸಿ ಬಿದ್ದಿದೆ. ಅರ್ಜುನನ ಬಾಣಗಳಿಂದ ಕವಚ ಕತ್ತರಿಸಿ ಬಿದ್ದಿದೆ. ರಥ ಮುರಿದು ಹೋಗಿದೆ. ಕುದುರೆಗಳು ಸತ್ತೋಗಿವೆ. ಸಾರಥಿ ಸತ್ತೋಗಿದ್ದಾನೆ. ಧ್ವಜ ಕತ್ತರಿಸಿ ಬಿದ್ದಿದೆ. ಏನು ಉಳಿದಿಲ್ಲ. ಬೇರೆ ಯಾರದೋ ಕುದುರೆ ಇತ್ತು. ರಥ ಮುರಿದುಕೊಂಡ ಕುದುರೆ. ಆ ಕುದುರೆ ಮೇಲೆ ಕೂತ್ಕೊಂಡು ದ್ರೋಣಾಚಾರ್ಯರು ಪಲಾಯನ ಮಾಡಿಬಿಟ್ರು. ನಿಕೃತ್ತ ಪರಮೇಶುಭಿ ಪರಾಜಿತೆ ತದಾದ್ರೋಣೆ ದ್ರೋಣಪುತ್ರ ಸಮಾಗತಃ. ದ್ರೋಣಾಚಾರ್ಯರು ಯಾವಾಗ ಪಲಾಯನ ಮಾಡಿದ್ರು ಆಗ ಅಶ್ವತ್ಥಾಮಾಚಾರ್ಯ ಯುದ್ಧಕ್ಕೆ ಬರ್ತಾರೆ. ಅಶ್ವತ್ಥಾಮಾಚಾರ್ಯ ಯುದ್ಧ ಬಂದ್ರೆ ಅರ್ಜುನ ಅಶ್ವತ್ಥಾಮಾಚಾರ್ಯ ರುದ್ರದೇವ್. ಅರ್ಜುನ ಇದ್ದ. ಆದರೇನು? ನರಾಂಶ. ಸಾಕ್ಷಾತ್ ಕೃಷ್ಣ, ವಾಯುದೇವರು, ಶೇಷದೇವರು 3 ಜನ ದೇವತೆಗಳ ಮಹಾದೇವತೆಗಳ ಸನ್ನಿಧಾನವಿದೆ. ಕೇಳಿ, ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೆಸರು ಕೇಳಿದ್ದೀರಲ್ಲ, ತಾತ್ಪರ್ಯ ನಿರ್ಣಯ ಬರೆದಿದ್ದಾರೆ. ಆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಅತಿ ಮಹತ್ವದ ಸಂಗತಿ ಇಲ್ಲಿ ಬರುತ್ತೆ. ಎಷ್ಟು ಆಚಾರ್ಯರು ಹೇಳುವ ಮಾತೇನಿದೆ, ಮಹಾಭಾರತದಲ್ಲಿ ಇಲ್ಲದೆ ಇದ್ದದ್ದು ಒಂದಕ್ಷರ ಬರೆಯುವುದಿಲ್ಲ ಅಂತನ್ನುವುದಕ್ಕೆ ಸಾಕ್ಷಿ. ಬಹಳ ಸುಂದರವಾದ ಮಾತು ಹೇಳ್ತಾರೆ. ವಿವರಂ ಸೂಕ್ಷ್ಮಮಾಲೋಕ್ಯ ಜ್ಯಾಮ್ ಮನೋದಕ್ಷುರೇಣ ಸಹ. ಅಶ್ವತ್ಥಾಮಾಚಾರ್ಯರು ಬಾಣ ಬಿಡೋದು ಅಂತಂದ್ರೆ ಒಂದು ಗೋಡೆ ಕಟ್ಟುತ್ತಾರೆ ಅಂತ ಅರ್ಥ. ಬಾಣ ಬಿಡುವುದಿಲ್ಲ ಅವರು, ಗೋಡೆ ಕಟ್ಟಿ ಬಿಡ್ತಾರೆ ಬಾಣಗಳಿಂದ. ಅಷ್ಟು ಬಾಣಗಳನ್ನು ಬಿಡ್ತಾರೆ. ಅರ್ಜುನ ಏನು ಬಿಡ್ತಾನೆ? ಅವರ 10 ಪಟ್ಟು ಹೆಚ್ಚು ಬಾಣ ಬಿಡುವ ಸಾಮರ್ಥ್ಯವಿದೆ ಅವರಿಗೆ. ಏನು ಹೇಳ್ತೀರಿ? ಅವರು ಬಾಣ ಬಿಡುವ ಕ್ರಮವೇನು ಗೊತ್ತೇನು? ಅವರ ತಪಸ್ಸು, ಅವರ ಸಾಮರ್ಥ್ಯ, ಅವರ ಸತ್ಯ ಸಂಕಲ್ಪ. ಅಂಥ ಮಹಾನುಭಾವರವರು ಕುದುರೆಗಳಿಂದ ಬಾಣ, ಧ್ವಜದಿಂದ ಬಾಣ, ರಥದಿಂದ ಬಾಣ, ಈಸಿನಿಂದ ಬಾಣ, ಧ್ವಜದಿಂದ, ಧನುಸ್ಸಿನಿಂದ ಬಾಣ, ಎಲ್ಲ ಕಡೆಯಿಂದ ಬಾಣ ಬಿಟ್ಟಿದ್ದಾರೆ ಅವರು ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ. ಏನು ಅದ್ಭುತವಾದ ಯುದ್ಧ ಅದು! ಭಾರಿ ಭಾರಿ ಅಸಾಧ್ಯವಾದ ಯುದ್ಧ ಅದು. ಮಹಾಭಾರತದಲ್ಲಿ ಅದರ ವರ್ಣನೆ ಬರುತ್ತೆ, ನಾವು ನೋಡ್ತೇವೆ. ಹಾಗೆ ಇಲ್ಲೂ ಅದೇ ರೀತಿಯಾಗಿ ಮಾಡ್ತಾರೆ. ಆದರೆ ಅರ್ಜುನ ಬಿಡುವುದಿಲ್ಲ. ಅರ್ಜುನ ನೋಡಿದ, ಅಷ್ಟು ಗೋಡೆಯಂತೆ ಬಾಣಗಳನ್ನು ಬಿಟ್ಟು ಪೂರ್ಣ ಕಟ್ಟಿಬಿಟ್ಟಿದ್ರೂ ಕೂಡ ಅಲ್ಲೆಲ್ಲೋ ಒಂದು ಕಡೆಗೆ ಸೂಕ್ಷ್ಮವಾದ ಅವಕಾಶವನ್ನು ಕಂಡು ಅದರೊಳಗೆ ಬಾಣ ಬಿಟ್ಟ. ಸರಿಯಾಗಿ ಬಾಣ ಬಿಟ್ರೆ ಅವರ ಇನ್ನೆಲ್ಲಿ ಹೋಗಬೇಕದು? ಎಲ್ಲೂ ಇಲ್ಲ. ಧನುಸ್ಸಿಗೆ ಕಟ್ಟಿದ ಹಗ್ಗವನ್ನು ಕತ್ತರಿಸಿ ಬಿಟ್ಟಿದೆ. ಏನು ಮಾಡೋದಂತಿಲ್ಲ. ಹಾಗೆ ವಿವರಂ ಸೂಕ್ಷ್ಮಮಾಲೋಕ್ಯ ಜ್ಯಾಂ ಮನೋದಕ್ಷುರೇಣ ಸಹ ತದಸ್ಯಾಪೂಜಯನ್ ದೇವಾಹ. ದೇವತೆಗಳಂತಾರೆ, ಇಷ್ಟು ಗೋಡೆಯಂತೆ ಕಟ್ಟಿದ್ದಾನೆ ಮಹಾರಾಯ ಅಶ್ವತ್ಥಾಮ, ಅದನ್ನೂ ಅರ್ಜುನ ಇದರೊಳಗೆ ಅವಕಾಶವನ್ನು ಹುಡುಕಿ ಅದರೊಳಗೆ ಬಾಣವನ್ನು ಬಿಟ್ಟು ಆ ಬಾಣವು ನೇರವಾಗಿ ಹೋಗಿ ಆ ಅಶ್ವತ್ಥಾಮಾಚಾರ್ಯರ ಧನುಸ್ಸಿನ ಹಗ್ಗವನ್ನು ಕತ್ತರಿಸಬೇಕು ಅಂದ್ರೆ ಏನ್ ಬುದ್ಧಿ, ಏನ್ ದೃಷ್ಟಿ, ಎಷ್ಟು ಸೂಕ್ಷ್ಮ ಅಬ್ಬಾ ಅಂತ ದೇವತೆಗಳೆಲ್ಲ ಆಶ್ಚರ್ಯ ಪಡ್ತಾರೆ. ನಶಕ್ತೋನ್ಯ ಪುಮಾನ್ ಸ್ಥಾತಂ ಹೃತೆ ದ್ರೋಣೇರ್ ಧನಂಜಯ. ಇಂಥ ಧನಂಜಯನ ಎದುರಲ್ಲಿ, ಅರ್ಜುನನ ಎದುರಲ್ಲಿ ದ್ರೋಣಾಚಾರ್ಯನ ಬಿಟ್ಟು ಇನ್ಯಾರು ನಿಲ್ಲಿಕ್ಕೆ ಸಾಧ್ಯಪ್ಪ? ಯಾರಿಗೆ ನಿಲ್ಲಿಕ್ಕೆ ಸಾಧ್ಯವೋ? ಯುದ್ಧ ಮಾಡಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ. ತಥೋ ದ್ರೋಣೇರ್ ಧನುರ್ವ್ಯಸ್ಯ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯ ಸ್ವಯಂ ರುದ್ರನೆಯ ಅವತಾರ. ಅವರು ಧನುರ್ವ್ಯಸ್ಯ, ಧನುಸ್ಸನ್ನು ಒಗೆದರು. ವ್ಯಪಕ್ರಮ್ಯನ ರೋಷಭ, ಹೋಗಿಬಿಟ್ರು. ಪುನರಪ್ಯಭ್ಯಹನನ್ ಪಾರ್ಥಂ ಹೃದಯ ಕಂಕಪತ್ರಿವಿ. ಮತ್ತೊಂದು ಧನುಸ್ಸನ್ನು ತೆಗೆದುಕೊಂಡು ಬಂದು ಯುದ್ಧಕ್ಕೆ ನಿಂತು ಬಾಣವನ್ನು ಬಿಡುತ್ತಾರೆ. ಬಾಣವನ್ನು ಬಿಡುವಾಗ ಬಾಣವನ್ನು ಬಿಟ್ಟದ್ದು ಎಲ್ಲಿ ಗೊತ್ತೇನು? ಏನು ವಿಚಾರ ಮಾಡಲಿಲ್ಲ. ತನ್ನ ಹಗ್ಗವನ್ನು ಕತ್ತರಿಸಿದ್ದಕ್ಕೆ ಸಿಟ್ಟಿನಿಂದ ಬಾಣವನ್ನು ಬಿಟ್ಟದ್ದು ಎಲ್ಲಿ ಅಂದ್ರೆ ನೇರವಾಗಿ ಅರ್ಜುನ ಎದೆಗೆ ಬಾಣವನ್ನು ಬಿಟ್ಟಿದ್ದಾರೆ. ಅರ್ಜುನನ ಎದೆಗೆ ಬಾಣವನ್ನು ಬಿಟ್ಟಿದ್ದಾರೆ. ಆ ಎದೆಗೆ ಬಡಿದಿದೆ, ತಾಕಿದೆ. ಆದರೆ ಅವನಿಗೆ ಏನಾಗಿಲ್ಲ, ಏನೇನೇನೇನೇನೂ ಆಗಿಲ್ಲ. ಹೊರಟ. ಅವನು ಸಾರಥಿಯಾಗಿ ಬಂದವ, ಅರ್ಜುನ ಸಾರಥಿಯಾಗಿ ಬಂದವ. ಯೋಧ ಯಾವ ರೀತಿಯಾಗಿ ಕವಚವನ್ನು ಹಾಕಿಕೊಳ್ಳಬೇಕೋ ಅಂಥ ಕವಚ ಇಲ್ಲ. ಸಾರಥಿಯಾಗಿ ಬಂದಿದ್ದಾನೆ. ಚಿಚ್ಛೇದ ತಸ್ಯ ಚಾಪಂಚ ಸೂತಂಚಾಶ್ವಂತ ಛೇದ ತೇಜಸ. ತನ್ನ ಬಾಣವನ್ನು ಬಿಡುತ್ತಾನೆ, ಅವನ ಧನುಸ್ಸನ್ನು ಕತ್ತರಿಸ್ತಾನೆ, ಕುದುರೆಯನ್ನು ಕೊಲ್ಲುತ್ತಾನೆ, ಸೂತನನ್ನ ಸಾರಥಿಯನ್ನು ಕೊಲ್ತಾನೆ. ಎಲ್ಲವನ್ನು ನಾಶ ಮಾಡಿ ಮತ್ತೆ ಅವರು ಏನೂ ಇಲ್ಲದಿದ್ದಂತೆ ಮಾಡಿಬಿಟ್ಟ ಅವರನ್ನು. ಮತ್ತೆ ಕ್ಷಣದಲ್ಲಿ ಮತ್ತೆ ಯುದ್ಧ ಶುರುವಾಯಿತು. ಯುದ್ಧಮಾನೋ ಮಹಾತ್ಮಾನೋ ದುರದಾವಿವ ಸಂಗತೋ ಶರೈಹಿ ಆಶೀವಿಷಾಕಾರೈಹಿ ಜ್ವಲದ್ಭಿರುವ ಪಾವಕೈಹಿ. ಯುದ್ಧ ಮಾಡಬೇಕು, ಆದರೆ
ಅಕ್ಷಯೌ ಇಷುಧೀ ದಿವ್ಯೌ ಪಾಂಡವಸ್ಯ ಮಹಾತ್ಮನಃ. ಅರ್ಜುನನ ಬತ್ತಳಿಕೆ ಅಕ್ಷಯ. ಎಷ್ಟು ಬಾಣ ತೆಗಿತೀರಿ ಅಷ್ಟು ಬಾಣ ಬರುತ್ತೆ, ಎಷ್ಟು ಬಾಣ ತೆಗಿತೀರಿ ಅಷ್ಟು ಬಾಣ ತುಂಬತ್ತೆ. ಇಂಥ ಬಾಣ, ಇಂಥ ಧನುಸ್ಸು. ಅಶ್ವತ್ಥಾನ್ನ ಪುನರ್ಬಾಣಾ ಕ್ಷಿಪ್ರಮಭ್ಯಸ್ಯ ತೋರಣೆ ಜಗ್ಮುಃ ಪರೀಕ್ಷಯಂ ಶೀಘ್ರಂ ಅಭೂತ್ ತೇನಾಧಿಕೋರ್ಜುನ. ಅಕ್ಷಯವು ಇಷಧೀ ತಸ್ಮಾತ್ ತೇನ ದ್ರೌಣೇನ ವರೋರ್ಜುನ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಮಹತ್ವದ ಮಾತಿಗೆ ಇದೊಂದು ಅತೀ ಮಹತ್ವದ ಪುರಾವೆ ಪ್ರಮಾಣ. ಅಶ್ವತ್ಥಾಮಾಚಾರ್ಯರ ಬಾಣಗಳು ಮುಗಿದೋಯ್ತು, ಅರ್ಜುನನ ಬಾಣಗಳು ಮುಗಿಲೇ ಇಲ್ಲ. ಆ ತುಣೀಲವೇ ಬತ್ತಳಿಕೆಯೇ ಅಂಥ ಅದ್ಭುತ. ಎಷ್ಟು ಬಾಣಗಳು ತೆಗೆದರೂ ಕೂಡ ಅದರಲ್ಲಿ ಬಾಣಗಳ ಸ್ಟಾಕ್ ಇದ್ದೇ ಇದೆ, ಮುಗಿಯೋದೇ ಇಲ್ಲ. ಹಾಗಾಗಿ ಅವರಿಂದ ಅದ್ಭುತನಾದ ಚಂದ್ರಕೇತು, ಸುಕೇತು, ಚಿತ್ರಾಶ್ವ, ಸಂಜಮಾಲಿ, ವಿಕ್ರಾಂತ, ಹೇಮವರ್ಣ, ಭಯಾವಹ, ನೃಕೇತು ಇತ್ಯಾದಿಗಳೆಲ್ಲರೂ ಕೂಡ ಯುದ್ಧವಾಡಿದ್ದಾರೆ. ಅವರೆಲ್ಲರೂ ಅನೇಕರು ಸತ್ತು ಹೋಗಿದ್ದಾರೆ. ಹೀಗೆ ಘನಘೋರವಾದ ಯುದ್ಧ ಆಗಿದೆ. ಏಕೈಕಂ ಅಸ್ಮಾನ್ ಸಂಗ್ರಾಮಿ ಪರಾಜಯತಿ ಫಲ್ಗುಣಃ. ಭೀಷ್ಮ, ದ್ರೋಣ ಇವರಿಬ್ಬರು ಕೂಡಿ ಒಂದು ಕಡೆಗೆ ಕೂಡಿ ಮಾತಾಡ್ತಾ ಇದ್ದಾರೆ. ಕರ್ಣ ಕೂತಿದ್ದಾನೆ, ಅವರೆಲ್ಲರೂ ಕೂಡಿ ಮಾತಾಡ್ತಾ ಇದ್ದಾರೆ. ನೋಡಿಯಪ್ಪ, ಒಬ್ಬೊಬ್ಬರೇ ಹೋದರೆ ನಮ್ಮ ಮುಖಕ್ಕೆ ಮುದ್ರೆ ಹಾಕಿ ಕಳಿಸಿಬಿಡ್ತಾರೆ, ಏನೂ ಮಾಡ್ಲಿಕ್ಕಾಗುವುದಿಲ್ಲ. ಕ್ಷಣದಲ್ಲಿ ನಮ್ಮನ್ನು ಸೋಲಿಸಿ ಬಿಡ್ತಾನೆ, ಬಹಳ ಅವಮಾನವಾಗುತ್ತೆ. ಆದ್ದರಿಂದ ನಾವು ಯಾರೂ ಇನ್ನು ಒಂದು ತಪ್ಪು ಕೆಲಸ ಮಾಡೋದು ಬೇಡ. ಏಕಾಕಿಯಾಗಿ ಅವನ ಜೊತೆಗೆ ನಾವು ಒಬ್ಬಂಟಿಗರಾಗಿ ಹೋಗಿ ಯುದ್ಧವಾಡೋದು ಬೇಡ. ನಾವೆಲ್ಲ ಗುಂಪಾಗಿ ಹೋಗೋಣ, ಕೂಡಿ ಹೋಗೋಣ, ನೋಡೋಣ ಏನಾಗತ್ತೆ. ಈಗ ನಮ್ಮನ್ನು ಸೋಲಿಸ್ತಾನೆ ನಿಜ, ಕನಿಷ್ಠ ಎಲ್ಲರಿಗೂ ಕೂಡಿ ಅವಮಾನವಾಗುತ್ತೆ, ಆಗಲಿ, ವೈಯಕ್ತಿಕವಾಗಿ ಆಗುವುದಿಲ್ಲ. ಹೋಗೋಣ ನಾವು. ಅದಕ್ಕೆ ಹೇಳ್ತಾರೆ, ಏಕೈಕಮಸ್ಮಾನ್ ಸಂಗ್ರಾಮೇ ಪರಾಜಯತಿ ಫಲ್ಗುಣಃ ಅಹಂ ದ್ರೋಣಶ್ಚ ಕರ್ಣಶ್ಚ ದ್ರೌಣಿರ್ ಗೌತಮ ಏವಚ. ನಾನು, ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯರು, ಅನ್ಯೇಚ ಬಹವ ಶೂರಾಹ, ಉಳಿದೆಲ್ಲ ಶೂರರು. ಯಾರ್ಯಾರಿದ್ದಾರೋ ಅವರೆಲ್ಲರ ನೋಡಿ ಕರ್ಕೊಂಡು ಬನ್ನಿ, ಯುದ್ಧವಾಡೋಣ. ಶಾಂತ್ಯ ಗಲಿತ ಶಸ್ತ್ರಾಣಂ ಪತತಾಂ ಅಶ್ವಸಾದಿನಾಂ. ಅರ್ಜುನ ಏನೂ ಶ್ರಮವಿಲ್ಲದೆ ಯುದ್ಧವಾಡ್ತಾ ಇದ್ದಾನೆ. ಆದರೆ ಎದುರಿಗಿದ್ದವರಿಗೆಲ್ಲರಿಗೂ ಶ್ರಮವಾಗ್ತಾ ಇದೆ. ಇವನು ಒಬ್ಬ, ಮರಿಬೇಡಿ, ಅವರು ಸಾವಿರಾರು. ಆದರೆ ಅವರೆಲ್ಲ ಶ್ರಮಿಸ್ತಾರೆ, ಇವನಿಗೆ ಶ್ರಮವಿಲ್ಲ, ಆಯಾಸವೇ ಇಲ್ಲ. ಅಷ್ಟು ಉತ್ಸಾಹದಿಂದ ಯುದ್ಧವಾಡ್ತಾನೆ. ಯುದ್ಧವಾಡಿ ಆಡಿ ಆಡಿ ಬಾಣಾನ್ ಧನುಷ ಸಂಧಾಯ ಚತುರ ಪಾಕಶಾಸನಿ ಭೀಷ್ಮಂಚ ಪ್ರಾಹಿಣೋದ್ಭೀತ. ಭೀಷ್ಮಾಚಾರ್ಯ ಜೊತೆಗೆ ಯುದ್ಧವಾಡುವಾಗ ಮೊದಲು ಭಯಗೊಂಡ. ಭೀಷ್ಮಾಚಾರ್ಯರು ದೊಡ್ಡವರು, ಮಹಾನುಭಾವರು, ಅವರ ಜೊತೆಗೆ ಯುದ್ಧವಾಡಬೇಕು, ಬಹಳ ತಪ್ಪಾಗತ್ತೆ, ಪಾಪ ಬರ್ತದೆ. ಹಿರಿಯರು, ಪಿತಾಮಹರು, ಏನ್ ಮಾಡಬೇಕು? 4 ಬಾಣಗಳನ್ನು ಬಿಟ್ಟ. 4 ಬಾಣಗಳನ್ನು ಬಿಟ್ಟು 2ರಿಂದ ನಮಸ್ಕಾರ ಮಾಡಿದ. 2 ಬಾಣಗಳು ಕಾಲಿಗೆ ಹೋಗಿ ತಾಕಿ ಅವರಿಗೆ ಅಲ್ಲೇ ಕಾಲಿಗೆ ಹೋಗಿ ಮುಟ್ಟಿ ಅಲ್ಲೇ ತಲುಪಿ ಬಿದ್ದಿವೆ. ಭೇದನ ಮಾಡಿಲ್ಲ, ರಕ್ತ ಬಂದಿಲ್ಲ, ಮುಟ್ಟಿ ಬಿದ್ದಿವೆ. 2 ಬಾಣಗಳು ಸರಿಯಾಗಿ 2 ಕಿವಿಗೆ ಹೋಗಿದೆ. ನಾನು ಸುಖವಾಗಿದ್ದೀನಿ ಸ್ವಾಮಿ, ತಮ್ಮ ಅನುಗ್ರಹದಿಂದ ತಾವು ಹೇಗಿದ್ದೀರಿ ಅಂತ ಕುಶಲ ಪ್ರಶ್ನೆಗಳನ್ನು ಮಾಡುವ 2 ಸಂಕೇತವಾಗಿ 2 ಬಾಣಗಳನ್ನು ಕಿವಿ ಹತ್ರ ಬಿಟ್ಟಿದ್ದಾನೆ ಅರ್ಜುನ. ಅವರಿಗೆ ಅರ್ಥವಾಯಿತು. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ, ಕಿವಿಗೆ ತನ್ನ ಕ್ಷೇಮವನ್ನು ಸೂಚಿಸಿದ್ದಾನೆ. ಆಶೀರ್ವಾದ ಅಂತ ಹೇಳಿದ್ದಾರೆ. ಸೋಪಿ ಅವಧೀಷ್ಮ ಕೌಂತೆಯೋ ಜಯತಾಮಿತಿ. ಕುಂತಿ ಪುತ್ರನಿಗೆ ಜಯವಾಗಲಿ ಅಂತ ಮೊದಲಿಗೆ ಜಯವನ್ನು ಹೇಳೇ ಬಿಟ್ರು. ಅವನಿಗೆ ಜಯಕಾರವನ್ನು ಹಾಕಿ ಆಗ್ತಾರೆ. ಅಷ್ಟವರಿಗೆ ವಿಶ್ವಾಸ, ನಮಗೆ ಗೆಲುವಾಗುವುದಿಲ್ಲ, ಅರ್ಜುನನಿಗೆ ಗೆಲುವು, ಇದರಲ್ಲಿ ವಿವಾದವಿಲ್ಲ ಅಂತ ಹೇಳಿ ವಿಶ್ವಾಸದಿಂದಲೇ ಯುದ್ಧವಾಡ್ತಾರೆ. ವೃಷಸೇನೋ ಅಭ್ಯಯಾತ್ತೋರಣಂ. ವೃಷಸೇನ ಬರ್ತಾನ ಮಧ್ಯದಲ್ಲಿ. ಶೌರ್ಯ ವೀರ್ಯಾದಿ ವಿಕರಣಾದ್ ಬಿಂಬ ಇವೋದ್ಯುತಃ. ವೃಷಸೇನ ಕರ್ಣನ ಮಗ. ಕರ್ಣ ಎಷ್ಟು ಪರಾಕ್ರಮಿಯೋ ಹಾಗೆ ಇವನು ಪರಾಕ್ರಮಿ, ಅಂಥ ಪರಾಕ್ರಮಿ. ಅವನ ಜೊತೆಗೆ ಯುದ್ಧವಾಡ್ತಾರೆ. ಅವನ ಕೈಯೊಳಗೂ ಕೂಡ ಬಹಳ ವೇಗದಿಂದ ಯುದ್ಧವಾಡುವ ಕಲೆ ಇತ್ತು, ಕೌಶಲವಿತ್ತು. ಅದನ್ನು ಮೆಚ್ಚಿಕೊಂಡ ಅರ್ಜುನ. ಭಾರಿ ಭಲೆಯಪ್ಪ, ಅಪ್ಪನನ್ನು ಮೀರಿಸ್ತೀಯಲ್ಲೋ, ಭಾರಿ ಶ್ರೇಷ್ಠವಾಗಿದೆ ನಿನ್ನ ಪರಾಕ್ರಮ. ಸಂತೋಷಪಟ್ಟು ಅವನನ್ನ ಸೋಲಿಸ್ತಾನೆ. ಅವನು ಓಡಿ ಹೋಗ್ತಾನೆ. ಓಡಿ ಹೋಗಿ ಆದ ಮೇಲೆ ಇಲ್ಲಿ ಮುಂದೆ ಭೀಷ್ಮನ ಜೊತೆಗೆ ಯುದ್ಧವಾಡಬೇಕು. ಭೀಷ್ಮರ ಹತ್ರ ಬಂದರು, ಎದುರು ನಿಂತಿದ್ದಾರೆ, ಆಮ್ನೆ ಸಾಮ್ನೆ. ಈಚೆ ಉತ್ತರ ಕುಮಾರ ಇದ್ದಾನೆ. ಉತ್ತರ ಕುಮಾರನ ಹತ್ರ ಹೇಳ್ತಾನೆ, ಅಸ್ಮಾಕಂ ಪೋಷಕೋ ನಿತ್ಯಂ ಆಬಾಲ್ಯಾನ್ ಮತ್ಸ್ಯ ಭೂಮಿಪ. ಉತ್ತರ ಕುಮಾರ,
ಈಗ ನಾನು ಯಾರ ಜೊತೆಗೆ ಯುದ್ಧವಾಡ್ತಾ ಇದ್ದೀನಿ ಗೊತ್ತಾ? ಎದುರು ನಿಂತವು ಭೀಷ್ಮರು, ಸಾಮಾನ್ಯವಲ್ಲ. ನಾವು ಕೂಸಾಗಿನಿಂದ ದೊಡ್ಡವರಾದಾಗಿನಿಂದ ನಮ್ಮನ್ನು ಪೋಷಣೆ ಮಾಡ್ತಾ ಬಂದವರು ಅವರು. ಅವರ ತೊಡೆ ಮೇಲೆ ನಾವು ದೊಡ್ಡವರಾದರು. ಅವರೇ ನಮ್ಮ ಎಲ್ಲ ಪೋಷಣೆ ಮಾಡಿದರು. ಅವರೇ ನಮಗೆ ವಿದ್ಯೆ ಕಲಿಸಿದರು. ಶ್ರೇಯಸ್ಕಾಮಿ, ನಮಗೆ ಒಳ್ಳೆಯದಾಗಲಿ ಅಂತ ಮನಸಾರೆ ಅವರು ಸಂಕಲ್ಪ ಮಾಡ್ತಾರೆ, ಅಪೇಕ್ಷೆ ಪಡ್ತಾರೆ. ಸದಾಸ್ಮಾಕಂ ಯೋಗಕ್ಷೇಮಕರ ಸದಾ, ನಮಗೆ ಹಿತವಾಗಲಿ, ನಮಗೆ ಜಯವಾಗಲಿ, ನಮಗೆ ವಿದ್ಯೆ ಬರಲಿ, ನಾವು ಐಶ್ವರ್ಯವಂತರಾಗಬೇಕು ಅಂತ ಅವನು ಯಾವಾಗಲೂ ಅಪೇಕ್ಷೆ ಪಡ್ತಾರೆ. ತಸ್ಯಾಂಕೆ ವರ್ಧಿತೋ ಬಾಲ್ಯೆ ತದ್ಯೋತ್ಸೆ ಅನೇನ ಸಾಂಪ್ರತಂ. ಯಾರ ತೊಡೆಯ ಮೇಲೆ ನಾನು ಬೆಳೆದೆ ಅದೇ ಭೀಷ್ಮನ ಜೊತೆಗೆ ಇವತ್ತು ಯುದ್ಧವಾಡಬೇಕಾಗಿತ್ತು. ಕ್ಷಾತ್ರ ಧರ್ಮ ಬಹಳ ಕಠೋರ, ಉಪಾಯವಿಲ್ಲ, ಯುದ್ಧವಾಡಬೇಕು, ಯುದ್ಧವಾಡೋಣ. ಅವನ ಶಬ್ದ, ಅವನ ಯುದ್ಧ, ಅವನ ಪರಾಕ್ರಮ, ಅವನ ವೇಗ ಇವುಗಳನ್ನು ನೋಡಿ ಆಕಾಶದಲ್ಲಿರುವಂತಹ ಎಲ್ಲ ದೇವಾದಿದೇವತೆಗಳು ನೋಡಿ ಸಂತೋಷ ಪಡ್ತಾರೆ, ಬೆರಗಾಗ್ತಾರೆ, ಆಶ್ಚರ್ಯ ಪಡ್ತಾರೆ. ಇದೇ ಅರ್ಜುನನಿಗ ನಾವು ಮಂತ್ರಗಳನ್ನ ಶಸ್ತ್ರಗಳನ್ನು ಕೊಟ್ಟದ್ದು. ಏನಿವನು ಎಂಥ ಪರಾಕ್ರಮಿ, ಇವನಿಗೆ ನಮ್ಮಿಂದ ಏನಾದರೂ ಆಗಬೇಕಾಗಿತ್ತು? ಇಲ್ಲ, ಏನೋ ಪಾಪ ನಮ್ಮಿಂದ ನಾನಾ ವಿದ್ಯೆಗಳನ್ನು ಕಲ್ತಿದ್ದಾನೆ. ಅಲ್ಪೈಕ್ಷೇಚ ಜಲ್ಪಂತಿ ಸರ್ವೇ ದೇವ ಸವಾಸವಾಹ ಅಂತಾನೆ. ರತೆ ಶಾಂತನವಾದ್ ಭೀಷ್ಮಾತ್ ಕೃಷ್ಣಾದ್ವಾ ದೇವಕೀ ಸುತಾತ್ ಆಚಾರ್ಯವರ ಮುಖ್ಯಾದ್ವಾದ್ ಭಾರದ್ವಾಜಾನ್ ಮಹಾಬಲಾತ್. ಅರ್ಜುನನ ಜೊತೆಗೆ ಯುದ್ಧವಾಡಲಿಕ್ಕೆ ಬೇರೆ ಯಾರಿಗೆ ಸಾಧ್ಯವಿಲ್ಲ ಅಂತ ಮತ್ತೆ ಹೇಳ್ತಾರೆ. ಅಶ್ವತ್ಥಾಮಾಚಾರ್ಯರು ಕರ್ಣನ ಹತ್ರ ಬರ್ತಾರೆ. ಕರ್ಣ ಪಲಾಯನ ಮಾಡಿ ಹೋಗಿದ್ದ. ಕರ್ಣನ ಹತ್ರ ಬರ್ತಾರೆ ಅಶ್ವತ್ಥಾಮಾಚಾರ್ಯರು. ಕರ್ಣ, ಚೆನ್ನಾಗಿದ್ದೀಯಾ? ಸುಖವಾಗಿದ್ದೀಯಾ? ಮೈಗೆಲ್ಲ ತಾಗಿದ ಬಾಣಗಳನ್ನೆಲ್ಲ ತಕ್ಕೊಂಡಿಯಾ? ವಿಶ್ರಾಂತಿ ಆಯ್ತಾ? ಯುದ್ಧದಿಂದ ಪಲಾಯನ ಮಾಡಿ ಬಂದಿಯಲ್ಲ, ಯುದ್ಧದಲ್ಲಿ ಪರಾಕ್ರಮ ತೋರಿಸ್ತೀನಿ ಅಂತ ಹೇಳ್ತಿದ್ದಿ, ಏನಾಯಿತು ಅಂತ ನೋಡೋದಕ್ಕೆ ಬಂದೆ ನಾನು, ಮತ್ತೇನಿಲ್ಲ. ಕರ್ಟಸಿ ವಿಸಿಟ್, ಇನ್ನೇನಿಲ್ಲ. ಅಹಮೇಕೋ ಹನಿಷ್ಯಾಮಿ ಸಮೇತಾನ್ ಸರ್ವ ಪಾಂಡವಾನ್. ನಾನು ಒಬ್ಬ ಎಲ್ಲ ಪಾಂಡವರನ್ನು ಕೊಲ್ತೇನೆ ಅಂತ ಹೇಳ್ತಾ ಇದ್ದಿ. ಇತಿ ಕರ್ಣ ಸಮಕ್ಷಂ ಮೇ ಸಭಾ ಮಧ್ಯೆ ತ್ವಯೋದಿತಂ. ಸಭೆಯ ಮಧ್ಯದಲ್ಲಿ ನನ್ನ ಎದುರಲ್ಲಿ ನೀನು ಈ ಮಾತು ಹೇಳಿದಿ. ನಾನು ಕಿವಿಯಾರೆ ಕೇಳಿದ್ದೀನಿ. ನತು ತತ್ಕೃತಮೇಕಸ್ಮಾತ್ ಭೀತೋ ಧಾವಸಿ ಸೂತಜ. 5 ಜನ ಪಾಂಡವರು ಬಂದಿಲ್ಲ, ಕೃಷ್ಣನ್ ಕರ್ಕೊಂಡು ಬಂದಿಲ್ಲ, ಒಬ್ಬ ಅರ್ಜುನ ಇದ್ದಾನೆ. ಅವನ ಎದುರಲ್ಲಿ ಯುದ್ಧ ಮಾಡಲಿಕ್ಕಾಗದೆ ನೀನು ಪಲಾಯನ ಮಾಡಿದೆಯಲ್ಲೋ? ಪಲಾಯನ ಮಾಡಿದೆಯೋ ಅಥವಾ ಏನು ದೇವರ ಸಮಾರಾಧನೆ ಮಾಡೋದಕ್ಕೆ ಬಂದಿಯೋ? ಪಲಾಯನ ಮಾಡಿ ಬಂದಿ. ಯಾಕೆ ಹೇಳ್ಕೋತಿ? ಯಾಕೆ ಅಹಂಕಾರ? ಸಭಾ ಮಧ್ಯದಲ್ಲಿ ಆಡಿದ ಮಾತನ್ನ ರಣಮಧ್ಯದಲ್ಲಿ ನೀ ಅದನ್ನು ಮಾಡಿ ತೋರಿಸಬೇಕು. ಮಾಡಲಿಲ್ಲ ನೀನು. ನಿನ್ನ ಮಾತಿಗೆ ಅರ್ಥ ಇಲ್ಲ. ನತು ತತ್ಕೃತಮೇಕಸ್ಮಾತ್ ಭೀತೋ ಧಾವಸಿ ಸೂತಜ. ಭಯಗೊಂಡು ಪಲಾಯನ ಮಾಡ್ತಿ. ಒಬ್ಬ ಬಂದಾನೆ ಅರ್ಜುನ, ಅವನ ಜೊತೆಗೆ ಯುದ್ಧವಾಡ್ಲಿಕ್ಕೆ ನಿನಗಾಗ್ತಾ ಇಲ್ಲ. ಪಂಚಪಾಂಡವರನ್ನು ನೀನು ಎದುರಿಸ್ತಿ. ವೈಚಿತ್ರ ವೀರ್ಯ ಜಾಸ್ಸರವೇ ತಾಮಾಶ್ರಿತ್ಯ ಪಥಾಸುತಾನ್. ನಿನ್ನನ್ನು ಆಶ್ರಯಿಸಿಕೊಂಡು ದುರ್ಯೋಧನನಿಗೆ ನಿನ್ನ ಮೇಲೆ ಎಷ್ಟು ಭರವಸೆ ಇದೆ ಅಷ್ಟಿನ್ಯಾರ ಮೇಲೆ ವಿಶ್ವಾಸ ಇಲ್ಲ. ಅಷ್ಟರ ಮಟ್ಟಿಗೆ ನಿನ್ನ ಮೇಲೆ ಭರವಸೆ, ನಂಬಿಕೆ. ನಿನ್ನನ್ನು ಪೂರ್ಣವಾಗಿ ಅವಲಂಬಿಸಿ ಅವನ ಪಾಂಡವರ ಜೊತೆಗೆ ಯುದ್ಧವಾಡ್ತಾ ಇದ್ದಾನೆ. ಯುದ್ಧವಾಡಬೇಕು ಅಂತ ಹೊಟ್ಟಿದ್ದಾನೆ. ಇನ್ನು ಮುಂದಾದರೂ ಆ ಮಹಾಯುದ್ಧವಾಗೋದು ನಿನ್ನ ಮೇಲೆ ಅವಲಂಬಿಸಿದೆ. ಹೀಗಿರುವಾಗ ಜೇತುಮಿಚ್ಛಂತೆ ಸಂಗ್ರಾಮೇ ಭವಾನ್ ಯುದ್ಧಸ್ವ ಫಲ್ಗುಣಂ. ಬಿಡು, ಅವರು ಸೈನ್ಯವನ್ನು ತಕ್ಕೊಂಡು ಬಂದಾಗ ಯುದ್ಧವಾಡೋದು ಬಿಡು. ಕೃಷ್ಣ ಇದ್ದಾಗ ಯುದ್ಧವಾಡೋದು ಬಿಡು. ಭೀಮಾದಿಗಳಿದ್ದಾಗ ಭಯಗೊಂಡು ನೀನು ಪಲಾಯನ ಮಾಡು. ಈಗ ಒಬ್ಬ ಅರ್ಜುನ ಬಂದಾನೆ, ನೋಡಲ್ಲ, ಸಾಧ್ಯವಿದೆಯನ್ನು ನೋಡು. ಇನ್ನೊಮ್ಮೆ ಹೋಗಿ ಯುದ್ಧವಾಡು, ಸೋಲಿಸ್ಲಿಕ್ಕಾಗತ್ತೆ ನೋಡು. ಯಾಕಿಲ್ ಕೂತಿ? ಜೇತುಮಿಚ್ಛಂತೆ ಸಂಗ್ರಾಮೇ ಭವಾನ್ ಯುದ್ಧಸ್ವ ಫಲ್ಗುಣಂ. ಅಶ್ವತ್ಥಾಮಾಚಾರ್ಯರು ಹೇಳಿದ ಮಾತನ್ನು ಕೇಳಿ ಕರ್ಣನಿಗೆ ಸಿಟ್ಟು ಬಂತು, ಬಹಳ ಸಿಟ್ಟು ಬಂತು. ಅವನು ಬುಸು 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 ಅಂತ ಮಾಡ್ತಾ ಇದ್ದಾನೆ. ಈಚೆ ದುರ್ಯೋಧನ ಪಕ್ಕದಲ್ಲಿ ನಿಂತಿದ್ದ. ಆ ದುರ್ಯೋಧನ ಹೇಳ್ತಾನೆ, ಅಶ್ವತ್ಥಾಮಾಚಾರ್ಯರೇ, ಹೀಗೆಲ್ಲ ಮಾತಾಡಬಾರದು, ಅವಮಾನ ಮಾಡಬಾರದು. ನೋಡಿ, ದುರ್ಯೋಧನನಿಗೆ ಎಷ್ಟು ಒಮ್ಮೆಲೆ ಜಾಗೃತಿ ಆಯಿತು. ಮಿತ್ರಪ್ರೇಮ ಜಾಗೃತಿ ಆಯ್ತು ನೋಡಿ. ಅವನು ಬಂದು ಹೇಳ್ತಾನೆ, ದುರ್ಯೋಧನ ಪ್ರತ್ಯುವಾಚ ಋಷಾದ್ರೋಣಿಂ ಕರ್ಣ ಪ್ರಿಯ ಚಿಕಿರ್ಷಯ. ಕರ್ಣನಿಗೆ ಪ್ರಿಯವಾದದ್ದನ್ನು ಆಡಬೇಕು ಅಂತ ಅನ್ನೋದಕ್ಕಾಗಿ ಹತ್ತಿರದಲ್ಲಿ ಬಂದು ಹೇಳ್ತಾನೆ, ಮಾ ಮಾನಭಂಗಂ ವಿಪ್ಪೆಂದ ಕುರುಷ್ ವಿಶ್ರುತ ಕರ್ಮಣಃ. ಎಂಥ ಮಹಾಪರಾಕ್ರಮಿ ನಮ್ಮ ಕರ್ಣ. ಆ ಕರ್ಣನಿಗೆ ನೀನು ಮಾನಭಂಗ ಮಾಡ್ತೀಯಾ, ಅವಮಾನ ಮಾಡ್ತೀರಾ? ಅಶ್ವತ್ಥಾಮಾಚಾರ್ಯರೇ, ಮಾಡಬಾರದು, ಸರ್ವತಾ ತಾವು ಮಾಡಬಾರದು. ಶೂರರು ಮಾತಾಡ್ತಾರೆ, ಆಡಿದ ಮಾತನ್ನು ಯುದ್ಧದಲ್ಲಿ ಮಾಡ್ತಾರೆ. ಮಾಡಿಲ್ಲ ಅಂದ್ರೆ ಏನು?
ಆಗಿಲ್ಲ, ಮಾಡಿಲ್ಲ. ಮಾಡೋದಿಲ್ಲ ಅಂತೇನಲ್ಲ, ಅವರವರ ಶಕ್ತಿ ಪ್ರಕಾರ ಮಾಡ್ತಿರ್ತಾರೆ. ಯಾಕೆ ಆಡಿ ತೋರಿಸ್ಬೇಕದನ್ನ? ದುರ್ಯೋಧನ ನೋಡಿ ಹೇಗೆ ತಿರುಗಿಸ್ತಾನೆ ಪಾಪ. ಅಶ್ವತ್ಥಾಮಾಚಾರ್ಯ ನಿಧಾನಕ್ಕೆ ಕೇಳ್ಕೊಂಡು ಸುಮ್ಮನಿರ್ತಾರೆ. ಹೇಳ್ತಾನವನು, ಪರಾಕ್ರಮಂತಿ ಸಂಗ್ರಾಮೇ ಸ್ವಸ್ಯ ವೀರ್ಯಾನುಸಾರತಃ. ತಮ್ಮ ವೀರ್ಯ ಎಷ್ಟಿದೆಯೋ ಅಷ್ಟಷ್ಟು ಅವರವರು ತಮ್ಮ ಪರಾಕ್ರಮವನ್ನು ತೋರಿಸ್ತಾರೆ. ಅದಕ್ಕೆ ನಿಂದೆ ಮಾಡಬಾರದು, ಅಪಹಾಸ ಮಾಡಬಾರದು, ಅವಮಾನ ಮಾಡಬಾರದು, ತಪ್ಪದು. ಹಾಗೆಲ್ಲ ಮಾಡಬೇಡಿ. ತಸ್ಮಾತ್ ತಂ ನಾರ್ಹತಿ ಭವಾನ್ ಗರ್ಹಿತುಂ ಶೂರಸಮ್ಮತಂ. ಯಾರು ಬರೀ ಯುದ್ಧ ಮಾಡ್ತಾರಲ್ಲ ಅವರನ್ನು ಅಶ್ವತ್ಥಾಮಾಚಾರ್ಯ ನಿಂದೆ ಮಾಡ್ಲಿಕ್ಕೆ ಬಂದಿಲ್ಲ. ಮೈಂಡ್ ಇಟ್. ಯಾರು ಬರೀ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಯುದ್ಧ ಮಾಡಿದರೋ ಅವರನ್ನು ನಿಂದೆ ಮಾಡ್ಲಿಕ್ಕೆ ಅಶ್ವತ್ಥಾಮಾಚಾರ್ಯ ಬಂದಿಲ್ಲ. ಅಶ್ವತ್ಥಾಮಾಚಾರ್ಯ ನಿಂದೆ ಮಾಡೋ ಪ್ರಸಕ್ತಿ ಯಾವಾಗ ಬಂತು? ನೀವು ಯಾರೂ ಅಲ್ಲ ಅಂತ ಇನ್ನೊಬ್ಬರನ್ನು ನಿಂದೆ ಮಾಡಿ, ನಾನು ಮಹಾಪರಾಕ್ರಮಿ ಅಂತ ತನ್ನಂತಾನು ಹೊಗಳಿಕೊಂಡು, ಎಲ್ಲಿ ಕೃಷ್ಣ, ಎಲ್ಲಿ ಅರ್ಜುನ, ಯಾವ ಪಾಂಡವರು, ಅವರೇ ನನ್ನ ಮುಂದೆ ನಿಲ್ತಾರೆ ಅಂತ ತನ್ನನ್ನು ತಾನು ಶ್ಲಾಘನೆ ಮಾಡಿಕೊಂಡಿದ್ದನಲ್ಲ. ಆದ್ದರಿಂದಾಗಿ ಅಶ್ವತ್ಥಾಮಾಚಾರ್ಯರು ಆ ಕರ್ಣನನ್ನು ಬೈಯುವ ಪ್ರಸಂಗ ಬಂತೀಗ. ಇಲ್ಲದೇ ಇದ್ರೆ ಯಾರು ಹೊಗಳಿಕೊಳ್ಳೋದಿಲ್ಲ, ಲೆಟ್ ಮೀ ಟ್ರೈ ಅಂತ ವಿತ್ ಆಲ್ ಅಂಬಲ್ನೆಸ್ ಯಾರು ಪ್ರಾರಂಭ ಮಾಡ್ತಾರಲ್ಲ ಅವರಿಗೆ ನಿಂದೆ ಮಾಡೋ ಪ್ರಸಕ್ತಿ ಬರುವುದಿಲ್ಲ. ಸಾಧ್ಯವಿದ್ದಟ್ಟು ನಾನು ಪ್ರಯತ್ನ ಮಾಡ್ತೀನಪ್ಪ, ಎಷ್ಟಾಗತ್ತೋ ಮಾಡೋಣ ಅಂತ ಅನ್ಕೊಂಡವನಿಗೆ ಯಾರೂ ಬೈಯೋದಿಲ್ಲ, ಕೆಲಸವಾಗಲಿಲ್ಲ ಅಂತ. ಸುಲಭವಾಗಿ ಮಾಡಿ ಮುಗಿಸ್ತೇನೆ ಅಂತ ಅಹಂಕಾರದಿಂದ ಯಾರು ಹೇಳ್ಕೊಂಡಿರ್ತಾರೋ ಅಂಥವರನ್ನ ಜನ ನಿಂದೆ ಮಾಡ್ತಾರೆ. ಅವನು ನಿಂದನೀಯನೇ. ಅದನ್ನು ತೋರಿಸೋದಕ್ಕಾಗಿ ಅಶ್ವತ್ಥಾಮಾಚಾರ್ಯರು ಬೈತಾ ಇದ್ದಾರೆ. ಯಸ್ವೇಚ್ಛಾವನನ ಶೂರ ಪಿತೃಶುಶ್ರೂಷಣೆ ರತಃ ದುರ್ಯೋಧನ ಹಿತಾರ್ಥಾಯ ಯುದ್ಧ್ವಾ ಪಾರ್ಥೇನ ಸಂಗರೆ ಪೃಥಾಸುತ ಹಿತಾರ್ಥಾಯ ಪರಾಜಿತ ಇವಾಭವತಿ. ಭೀಷ್ಮಾಚಾರ್ಯರಂತಹ ಭೀಷ್ಮಾಚಾರ್ಯರು ಸ್ವೇಚ್ಛಾಮರಣಿಗಳು, ಸ್ವಚ್ಛಂದ ಮೃತ್ಯು. ತಮ್ಮ ಇಚ್ಛೆ ಬಂದ್ರೆ ಅವರು ಸಾಯ್ತಾರೆ, ಇಲ್ಲದ್ರೆ ಸಾಯುವುದಿಲ್ಲ. ಅಂಥವರು ಕೂಡ ಅರ್ಜುನನ ಜೊತೆಗೆ ಯುದ್ಧವಾಡಿ ಸೋತಿದ್ದಾರೆ. 4 ಜನ ಸೋತರು. ಕರ್ಣ, ದ್ರೋಣ, ಅಶ್ವತ್ಥಾಮ ಹಾಗೂ ಭೀಷ್ಮ. 4 ಜನ ಸೋತರು. ಇನ್ನು ಉಳಿದವರು ಗೆಲ್ಲುವುದಕ್ಕೆ ಆಸ್ಪದವೇ ಇಲ್ಲ, ಚಾನ್ಸೇ ಇಲ್ಲ. ಹಾಗಾಗಿ ಅವರೇನು ಪ್ರತ್ಯೇಕವಾಗಿ ಯುದ್ಧವಾಡ್ಲಿಕ್ಕೆ ಬರಲೂ ಇಲ್ಲ. ಕರ್ಣ ಯತ್ತತ್ ಸಭಾ ಮಧ್ಯೆ ಬಹುಬದ್ಧಂ ಪ್ರಭಾಷಸೆ ನಮೇ ಯುಧಿ ಸಮಸ್ತೀತಿ ತದಿದಂ ಪ್ರತ್ಯುಪಸ್ಥಿತಂ ನ ಪಲಾಯಸ್ವ ಶೂರಶ್ಚೇತ್ ಸ್ಥಿತ್ವಾ ಯುದ್ಧಸ್ವ ಫಲ್ಗುಣಂ. ಪಲಾಯನ ಮಾಡಬೇಡ, ಯುದ್ಧವಾಡು ಬಾ ಇಲ್ಲಿ ಅಂದಾಗ ಮತ್ತೆ ಹೇಳ್ತಾನೆ, ನಾನು ಅರ್ಜುನನಿಗೆ ಹೆದರುವುದಿಲ್ಲ, ಕೃಷ್ಣನಿಗೆ ಹೆದರುವುದಿಲ್ಲ, ಪಾಂಡವರಿಗೆ ಹೆದರುವುದಿಲ್ಲ, ನನ್ನ ಪರಾಕ್ರಮ ಭಾರಿ. ಆದ್ರೇನ್ ಮಾಡಬೇಕು? ದೈವಂತು ದುರತಿಕ್ರಮಂ. ನಮ್ಮ ದೈವ ಇವತ್ತು ಚೆನ್ನಾಗಿಲ್ಲ, ದೈವ ಚೆನ್ನಾಗಿಲ್ಲ, ಹಾಗಾಗಿ ನಾನು ಸರಿಯಾಗಿ ಯುದ್ಧವಾಡಲಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಆಗಿತ್ತೇನಿಲ್ಲಿ? ಹಾಗಾಗಿ ಇವನೇನು ಸರಿಯಾಗಿ ಆಡ್ಲಿಲ್ಲೇನು? ಇವನು ಏನಾಗಿತ್ತು ಗೊತ್ತಿಲ್ಲ. ದೈವಂತು ದುರತಿಕ್ರಮಂ, ದೈವದ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು. ತಂ ಸಮಂತಾದ್ರಥಾಸ್ ಪಂಚ ಪರಿವಾರ್ಯ ಧನಂಜಯಂ ಆಚಾರ್ಯಪುತ್ರಂ ಸಮರೆ ಯೋಧಯಿಷ್ಯೇ ಪರಾಜಿತಂ ಪುರಾಹ್ಯೇಷ ಮಯಾಯುಕ್ತ ಸಮಯ ಭವತಿ ಪೃಷ್ಠತಃ. ಮೊದಲೊಂದ್ಸಲ ಅಶ್ವತ್ಥಾಮಾಚಾರ್ಯ ಯುದ್ಧವಾಡಿದರು, ಸೋತು ಹೋದರು. ಸೋತು ಹೋದ ಮೇಲೆ ಮತ್ತೆ ಅವರಿಗೆ ಅನಿಸಿತು, ನಾನು ಇನ್ನಷ್ಟು ಯುದ್ಧವಾಡ್ಲಿಕ್ಕೆ ಸಾಧ್ಯವಿದೆ, ಹಾಗಾಗಿ ಲೆಟ್ ಮೀ ಡೂ ಜಸ್ಟಿಸ್ ಅಂತಂದರು. ಮತ್ತೆ ತಿರುಗಿ ಬಂದರು, ಯುದ್ಧಕ್ಕೆ ಬಂದಿದ್ದಾರೆ. ಅಶ್ವತ್ಥಾಮಾಚಾರ್ಯ ಜೊತೆಗೆ ಯುದ್ಧವಾಡ್ತಾ ಇದ್ದಾರೆ. ಏಷೋಪಯಾತಿ ಬೀಭತ್ಸರು ವ್ಯಥಿತೋ ಗಾಢವೇದನಃ ತಂತು ತತ್ರೈವ ಯಾಸ್ಯಾಮಿ ನಾಸವು ಮುಚ್ಚೇತ ಜೀವಿತಾತ್. ಕರ್ಣ ಅಂತಾನೆ, ಅರ್ಜುನ ಅಲ್ಲಿ ಎಲ್ಲೋ ಓಡಿ ಹೋಗ್ತಾ ಇದ್ದಾನೆ, ಅವನ ಬೆನ್ನತ್ತಿ ಹೋಗಿ ನಾನನ್ನು ಕೊಲ್ತೇನೆ ಅಂತ. ದ್ರೋಣಾಚಾರ್ಯ ಹೇಳ್ತಾರೆ, ಅವನು ಓಡಿ ಹೋಗ್ತಾ ಇಲ್ಲ, ಅಶ್ವತ್ಥಾಮಾಚಾರ್ಯ ಜೊತೆಗೆ ಯುದ್ಧವಾಡಬೇಕು ಅಂತ ಹೋಗ್ತಾ ಇದ್ದಾನೆ. ನೀನು ಕಾಣಿಸೇ ಇಲ್ಲ ಅವನಿಗೆ. ಅಶ್ವತ್ಥಾಮಾಚಾರ್ಯ ಜೊತೆಗೆ ಯುದ್ಧವಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅವನು ಭಯಗೊಂಡಿಲ್ಲ, ಬೇಸರಿಕೆ ಬಂದಿಲ್ಲ, ಸೋತಿಲ್ಲ ಅವನು. ನೀನೇನೋ ತಿಳಿದಿ ನಿನ್ನಂತೆ ಪಲಾಯನ ಮಾಡ್ತಾನೆ. ಅರ್ಜುನ ಯುದ್ಧದಲ್ಲಿ ಸಾಯ್ತಾನೆ ಹೊರತು ಅವನಿಗೆ ಯುದ್ಧದಿಂದ ಎಂದೆಂದಿಗೂ ಪಲಾಯನ ಮಾಡುವುದಿಲ್ಲ. 18 ದಿನದ ಯುದ್ಧದಲ್ಲಿ, ಮುಂದೆ ಮಹಾಭಾರತದ ಯುದ್ಧದಲ್ಲಿ 18 ದಿನದ ಯುದ್ಧದಲ್ಲಿ 1 ದಿನ 5 ನಿಮಿಷ ಅರ್ಜುನ ಪಲಾಯನ ಮಾಡಿಲ್ಲ. 1 ದಿನ 5 ನಿಮಿಷ ಯುದ್ಧದಿಂದ ಅರ್ಜುನ ಪಲಾಯನ ಮಾಡಿಲ್ಲ. ಅರ್ಜುನ
ಕೃಷ್ಣನ ಆಜ್ಞೆಯ ಪ್ರಕಾರ ಮನೆಗೆ ಬಂದ, ಶಿಬಿರಕ್ಕೆ ಬಂದ ಒಂದು ಮಹತ್ವದ ಕೆಲಸಕ್ಕಾಗಿ. ಬಿಟ್ಟರೆ ಯುದ್ಧದಿಂದ ತಿರುಗಿ ಬರಲೇ ಇಲ್ಲ. ಭೀಮಸೇನ್ ದೇವರು ಅವರು ಇವನಿಗಿಂತಲೂ ಹೆಚ್ಚು. ಇವನು ಒಂದು ಅರ್ಧ ಗಂಟೆಯಾದರೂ ಮನೆಗೆ ಬಂದು ಹೋದರೆ ಅವರು ಯುದ್ಧ ಶುರುವಾದಾಗಿಂದ ಯುದ್ಧ ಮುಗಿಯೋವರೆಗೆ ರಣರಂಗದಿಂದ ಕಾಲು ಕಿತ್ತಲೇ ಇಲ್ಲ. 5 ನಿಮಿಷ ಅಲ್ಲ, 1 ನಿಮಿಷ ತಿರುಗಿ ಮಾಡಲಿಲ್ಲ, ಬೆನ್ನು ಹಾಕಲಿಲ್ಲ ಭೀಮಸೇನ್ ದೇವರು. ಪ್ರತಿಯೊಬ್ಬರು, ಭೀಷ್ಮರು ಪಲಾಯನ ಮಾಡಿದ ಕಥೆ ಸುದ್ದಿ ಇದೆ, ದ್ರೋಣಾಚಾರ್ಯರು ಪಲಾಯನ ಮಾಡಿದ್ದಿದೆ, ಕರ್ಣ ಪಲಾಯನ ಮಾಡಿದ್ದಿದೆ, ಶಲ್ಯಂದಿದೆ ಕಮ್ಮಿ, ದುರ್ಯೋಧನಂದಿದೆ. ಎಲ್ಲರೂ ಓಡಿ ಹೋಗಿದ್ದಾರೆ, ಯಾರೂ ನಿಂತಿಲ್ಲ. ಆದರೆ ಭೀಮ, ಅರ್ಜುನ ಇಬ್ಬರು ಪಲಾಯನ ಮಾಡಿದ ಉಲ್ಲೇಖವೇ ಇಲ್ಲ ಸಮಗ್ರ ಮಹಾಭಾರತದ. ಇಷ್ಟು ಅತ್ಯದ್ಭುತವಾದ ಯುದ್ಧವಾಡುವುದು ಯಾರಿಗೆ ಸಾಧ್ಯವಿಲ್ಲ. ನಾಸೌ ಭಯೇನ ನಿರ್ಯಾತಃ ಮಹಾತ್ಮ ಪಾಕಶಾಸಿನಿ. ಇಂದ್ರನ ಮಗ ಅವನು, ಭಯದಿಂದ ಓಡಿ ಹೋಗ್ತಾನೆ ಅಂತ ತಿಳಿದೀಯಾ ನೀನು? ಮೂರ್ಖ. ನೈವಂ ಭೀತಾನೆ ವರ್ತಂತೆ ನ ಪುನರ್ಗಾಢ ವೇದನಾ. ಇನ್ನಷ್ಟು ಗಾಢ ವೇದನೆಯಾಗಿದೆ, ಬಹಳ ನೋವಾಗಿದೆ, ನೋವು ತಡೆದುಕೊಳ್ಳಿಕ್ಕಾಗದೆ ಓಡಿ ಹೋಗ್ತಾ ಇದ್ದಾನೆ. ಏನಿದು ಹುಚ್ಚರಂತೆ ಮಾತಾಡ್ತಿ? ಕ್ಷತ್ರಿಯವ, ಎಂಥ ವೇದನೆ ಗಾಯ ಆಗಿದ್ರೂ ಕೂಡ ಅದನ್ನು ಸಹನೆ ಮಾಡಿಕೊಂಡು ಯುದ್ಧದಲ್ಲಿ ನಿಲ್ತಾನೆ ಹೊರತು ಅದಕ್ಕೆ ಮದ್ದು ಮಾಡಬೇಕು ಅಂತ ಹೇಳಿ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ತಿರುಗಿ ಹೋಗುವುದಿಲ್ಲ ಅರ್ಜುನ. ನನ್ನ ಶಿಷ್ಯ, ಅವನ ಸ್ವಭಾವ ನನಗೆ ಗೊತ್ತು. ಯದ್ದೇನಂ ಅಭಿಸಂಬದ್ಧಂ ಪುನರೇವಾಭಿಯಾಸ್ಯಸಿ ಬಹುನ್ಯಸ್ತ್ರಾಣಿ ಜಾನೀತೆ ನ ಪುನರ್ಮೋಕ್ಷತೆ ಭವಾನ್. ದಿಷ್ಟ್ಯಾ ದುರ್ಯೋಧನೋ ಮುಕ್ತಃ ದಿಷ್ಟ್ಯಾ ಗಾವಃ ಪಲಾಯಿತಾಃ. ದೈವ ದುರ್ಯೋಧನನನ್ನು ಬಿಟ್ಟ, 10 ಬಾಣಗಳನ್ನು ಬಿಟ್ಟು ದುರ್ಯೋಧನನನ್ನು ಕೊಂದೇ ಹಾಕೋಣ, ಸಂಹಾರ ಮಾಡಿಲ್ಲ. ತಿಳ್ಕೊ, ಇದೇ ನಮ್ಮ ನಿಮ್ಮೆಲ್ಲರ ಭಾಗ್ಯ. ಕರ್ಣಂ ಪರಾಜಿತಂ ದೃಷ್ಟ ಪಾರ್ಥೋ ವೈರಾಟಿಮಬ್ರವೀತ್ ಏತಂ ಮಾಂ ಪ್ರಾಪಯೇದಾನಿಂ ರಥವೃಂದಂ ಪ್ರಹಾರಿಣಾಂ. ಯುದ್ಧವಾಡ್ತಾ ಇರುವಾಗ ಕರ್ಣನನ್ನ ಸೋಲಿಸಿ ಅಶ್ವತ್ಥಾಮಾಚಾರ್ಯ ಜೊತೆಗೆ ಯುದ್ಧವಾಡುವುದಕ್ಕೆ ಹೋಗ್ತಾ ಇದ್ದಾನೆ. ಹೋಗುವಾಗ ಮಧ್ಯದಲ್ಲಿ ಭೀಷ್ಮಾಚಾರ್ಯ ಕಂಡ್ರು. ಆಗಂತಾನೆ ಕರ್ಣ, ಅರ್ಜುನ, ಭೀಷ್ಮ ಇದ್ದಲ್ಲಿ ನನ್ನನ್ನು ಕರೆದುಕೊಂಡು ಹೋಗು, ಇನ್ನೊಂದು ಸಲ ಯುದ್ಧವಾಡ್ತೇನೆ. ಅವನನ್ನು ಮತ್ತೆ ಬಂದಿದ್ದಾರವರು, ಸೋಲಿಸ್ತೇನೆ. ದಕ್ಷಿಣೇನಾಥ ವಾಮೇನ ಕಥಮೇನ ಸ್ವಿತಸ್ಯತಿ. ಯಾವ ಕಡೆಯಿಂದಾದರೂ ಅವರು ಬಾಣವನ್ನು ಬಿಡಲಿ, ನನ್ನ ಬಲಗಡೆಯಿಂದ ಬಾಣ ಬಿಡ್ತಾರೋ ಅಥವಾ ಎಡಗಡೆಯಿಂದ ಬಾಣ ಬಿಡ್ತಾರೋ, ಅವರು ಯಾವ ಕಡೆಯಿಂದಾದರೂ ಬಾಣ ಬಿಡಲಿ, ನಾನು ಅದನ್ನ ಬಾಣ ಎದರಲ್ಲಿ ಬರುವಾಗ ಎದುರಾಗಿ ಬಂದಂತೆ ತೋರುತ್ತಿರ್ತದೆ. ಆಗ ನಮಗೆ ತಾಕುವಾಗ ಮಾತ್ರ ಇವನಿಗೆ ಬಲಕ್ಕಿನಿಂದ ತಾಕತ್ತು. ಹೀಗೆ ವಿಚಿತ್ರವಾಗಿರತಕ್ಕಂತಹ ಇದು. ನೀವು ಬಾಲ್ ಹಾಕ್ತೀರಿ, ಸ್ಪಿನ್ ಮಾಡಿ ಬಾಣ ಹಾಕಬೇಕು. ಆಕಾಶದಲ್ಲಿ ಹೋಗುವ ಬಾಣ ಇದು. ಆ ಆಕಾಶದಲ್ಲಿ ಹೋಗುವ ಬಾಣದಲ್ಲಿ ಸ್ಪಿನ್ ಆಗಬೇಕು, ಅದು ವೈಶಿಷ್ಟ್ಯ. ಇದು ಭೂಮಿಗೆ ತಟ್ಟಿ ಸ್ಪಿನ್ ಆಗುವುದು ದೊಡ್ಡದಲ್ಲ, ಗಾಳಿಯಲ್ಲಿ ಹೋಗ್ತಾ ಸ್ಪಿನ್ ಆಗಬೇಕು. ಅಂಥ ವಿಚಿತ್ರವಾಗಿರತಕ್ಕ ಬಾಣವನ್ನು ಪ್ರಯೋಗ ಮಾಡುವುದು ಗೊತ್ತು ಭೀಷ್ಮರಿಗೆ. ಅದಕ್ಕೆ ಹೇಳ್ತಾನೆ ಅರ್ಜುನ, ಅವರು ಗಾಳಿಯಲ್ಲಿ ಬೀಸುವ ಬಾಣಗಳನ್ನು ಸ್ಪಿನ್ ಮಾಡಿ ದಕ್ಷಿಣಕ್ಕೋ ಎಡಕ್ಕೋ ಬಲಕ್ಕೋ ಹಾಕಿ ಬೀಸ್ತಾರಲ್ಲ, ನಾನು ನೋಡ್ಕೋತೀನಿ ಅದನ್ನ, ಎಲ್ಲೂ ನನಗೆ ತಾಕದೇ ಇದ್ದಂತೆ ನಾನು ನೋಡ್ಕೋತೀನಿ ಅಂತಂತಾರೆ. ದಕ್ಷಿಣೇನಾಥ ವಾಮೇನ ಕಥಮೇನ ಸ್ವಿದಸ್ಯತಿ ಇತಿಮಾಂ ಶತ್ರವಃ ನ ವಿಜ್ಞಾಸ್ಯಂತಿ ಸಾರಥೆ. ನಾನು ಎಲ್ಲಿಂದ ಬಾಣ ಹಾಕ್ತೇನೆ ಅಂತನ್ನುವುದು ಬಲಗೈಯಿಂದ ಎಡಗೈಯಿಂದ, ಇದು ಯಾವ ಶತ್ರುಗಳಿಗೂ ಗೊತ್ತಾಗೋದಿಲ್ಲ. ಚಾಲೆಂಜ್. ಸಾಮಾನ್ಯವಾಗಿ ಬರಹ ಬಲಗೈಯಿಂದ ಬರೆದರೆ ಎಡಗೈಯಿಂದ ಬರುವುದಿಲ್ಲ, ಎಡಗೈಯಿಂದ ಬರೆದರೆ ಬಲಗೈಯಿಂದ ಬರುವುದಿಲ್ಲ. ಕೆಲವರು ಲೆಫ್ಟಿಸ್ಟು, ಕೆಲವರು ರೈಟಿಸ್ಟು, ಅವರು ಅಷ್ಟೇ ಬರಿಬೇಕು, ಎರಡೂ ಕೈಯಿಂದ ಮಾಡಲಿಕ್ಕಾಗುವುದಿಲ್ಲ. ಒಂದೇ ಕೈಗೆ ಇದ್ದ ಸಾಮರ್ಥ್ಯ ಇನ್ನೊಂದು ಕೈಗೆ ಇರುವುದಿಲ್ಲ. ಅರ್ಜುನನಿಗೆ ಹಾಗಲ್ಲ. ಇದು ಬಾಣ ಬರೆಯುವುದಲ್ಲ, ಯಾರೋ ಬರೀತಾರೆ, ಒಬ್ರು ಇಬ್ರು ಎಡಗೈಯಿಂದ ಬಲಗೈಯಿಂದ ಬರೀತಾರೆ, ಸವ್ಯಾಪಸವ್ಯಗಳಿಂದ ಬರೀತಾರೆ. ಅದಲ್ಲ, ದೊಡ್ಡದಲ್ಲ, ಬರೆಯೋದಕ್ಕಲ್ಲ. ಇದು ಬಾಣ ಬಿಡೋದು, ಅದು ಗಾಂಡೀವ ಧನುಸ್ಸಿನ ಹಗ್ಗ ಎಳೆದು ಬಾಣ ಬಿಡೋದು. ಗಾಂಡೀವನ ಧನುಸ್ಸನ್ನು ಎಳೆಯೋದು, ಹಗ್ಗ ಎಳೆಯೋದು ಅಂತಂದ್ರೆ ಪ್ರಾಣ ಹೋದಾಗದು. ಅದನ್ನು ಎದೆ ಏರಿಸಲಿಕ್ಕೆ ಆಗುವುದಿಲ್ಲ, ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಅದನ್ನು ನಿಲ್ಲಿಸಿ ಬಾಣ ಬಿಡಬೇಕು, ಎರಡೂ ಕೈಯಿಂದ ಏಕಕಾಲಕ್ಕೆ ಸವ್ಯಸಾಚಿಯಾಗಿ ಬಾಣ ಬಿಡಬೇಕು ಅಂತಂದ್ರೆ ಅತ್ಯದ್ಭುತ. ಅದು ಮಾಡೋದಕ್ಕೆ ಸಾಧ್ಯ ಒಬ್ಬನಿಗೆ, ಅರ್ಜುನನಿಗೆ. ಎಂದು ಇಂದಲ್ಲ, ಮೊನ್ನೆ ಅಲ್ಲ, ಈ ಶತಮಾನ 2000 ವರ್ಷಗಳಲ್ಲ. ಮಹಾಭಾರತದ ಯುದ್ಧದಲ್ಲಿ ಏಕಕಾಲಕ್ಕೆ 2 ಕೈಗಳಿಂದ ಬಾಣವನ್ನು ಬೀಳಿಸ್ತಕ್ಕಂತಹ ಶಕ್ತಿ, ಕೌಶಲ, ಪರಾಕ್ರಮ
ಕೇವಲ ಅರ್ಜುನಿಗಿತ್ತು. ಹಾಗಾಗೇನೆ ಅವನಿಗೆ ಅಸಾಧಾರಣ್ಯೇನ ವ್ಯುಪದೇಶ ಸವ್ಯಸಾಚಿ ಅಂತ ಹೆಸರು ಅವನಿಗೆ. ಸವ್ಯಸಾಚಿ ಅಂದ್ರೆ ಅದೇ, ಬಲಗೈಯಿಂದ ಬಾಣ ಎಷ್ಟು ಭರವಾಗಿ ಬಿಡ್ತಾನೋ ಅಷ್ಟೇ ಶಕ್ತಿಶಾಲಿಯಾಗಿ ಎಡಗೈಯಿಂದ ಬಾಣ ಬಿಡಬಲ್ಲ. ಅದೂ ಪ್ರಾಣವನ್ನು ಹೀರುತ್ತೆ, ಸುಮ್ಮನೆ ತಟ್ಟಿ ಹೋಗುವುದಲ್ಲದು. ಅಂಥ ಪರಾಕ್ರಮ ನನ್ನದು ಯಾರಿಗೆ ಗೊತ್ತಾಗುವುದಿಲ್ಲ ಅಂತ ಉತ್ತರ ಕುಮಾರನಿಗೆ ಹೇಳ್ತಾ ಇದ್ದಾನೆ. ಅಹಮಿಂದ್ರ ದೃಢಂ ಮುಷ್ಟಿಂ ಬ್ರಹ್ಮಣ ಕ್ಷಿಪ್ರಹಸ್ತತಾಂ. ನನಗೆ ಮುಷ್ಟಿ ಗಟ್ಟಿಯಾಗಿ ಹೇಗೆ ಹಿಡಿಬೇಕು, ಆ ಖಡ್ಗವನ್ನು ಹಿಡಿದು ಯುದ್ಧವಾಡುವಾಗ ಮುಷ್ಟಿ ಹೇಗೆ ಹಿಡಿಬೇಕು, ಖಡ್ಗ ಏನಾದರೂ ಆ ಖಡ್ಗದ ಮುಂದಿಂದು ಕತ್ತರಿಸುತ್ತೆ ಹೊರತು ಆ ಖಡ್ಗ ತನ್ನ ಕೈಯಿಂದ ಜಾರಿ ಹೋಯಿತು ಅಂತ ಆಗಬಾರದು. ಪರಾಕ್ರಮದಲ್ಲಿ ಯುದ್ಧದಲ್ಲಿ ಸೋಲು ಗೆಲುವುಗಳ ನಿರ್ಣಯ ಅದರಿಂದ ಆಗತ್ತೆ. ಖಡ್ಗ ಕತ್ತರಿಸಿದರೆ ಖಡ್ಗದ ದೋಷ, ಆದರೆ ಖಡ್ಗ ಕೈಯಿಂದ ಬಿಚ್ಚೋದರೆ ಇವನು ಮುಷ್ಟಿ ಗಟ್ಟಿ ಇಲ್ಲ ಅಂತ ಅರ್ಥ, ಇವನ ದೋಷ. ಅದಕ್ಕೆ ಹೇಳ್ತಾನೆ, ನನ್ನ ಕೈಯಿಂದ ಖಡ್ಗ ಹೋಗದಿದ್ದಂತೆ ಗಟ್ಟಿಯಾಗಿ ಹಿಡಿಯುವುದನ್ನು ನಾನು ಕಲ್ತಿದ್ದೇನೆ, ನನಗೆ ಬರುತ್ತೆ. ಅದು ಇಂದ್ರಂದದು, ಇಂದ್ರನ ಸಾಮರ್ಥ್ಯ. ಇಂದ್ರನ ಕೈಯಲ್ಲಿರುವ ವಜ್ರಾಯುಧ ಅಷ್ಟು ಗಟ್ಟಿ, ಯಾವ ಶತ್ರುಗಳಿಂದಲೂ ಅದು ಅವನ ಕೈ ಜಾರಿ ಬಿಚ್ಚಿ ಹೋಗುವುದಿಲ್ಲ. ಒಂದು ವೇಗವೇನಿದೆ ನೋಡಿ, ಇದು ಬ್ರಹ್ಮದೇವರ ವೇಗ. ಅದು ಬ್ರಹ್ಮದೇವರು ಯುದ್ಧವಾಡುವಾಗ ಅತೀ ವೇಗದಿಂದ ಯುದ್ಧವಾಡ್ತಾರೆ. ಹಾಗಾಗಿ ಬ್ರಹ್ಮದೇವರಿಗಿರುವಂತಹ ಏನು ಹಸ್ತಲಾಘವ ಇದೆ ಅದು ನನಗೆ ಬಂದಿದೆ. ಬ್ರಹ್ಮದೇವರ ಹಸ್ತಲಾಘವ, ಇಂದ್ರನ ದೃಢಮುಷ್ಟಿ ಇವು ನನಗಿದೆ. ಪ್ರಗಾಢ ನಿಪುಣಂ ಚಿತ್ರಂ ಅತಿವೃದ್ಧಂ ಪ್ರಜಾಪತೆ ರೌದ್ರಂ ರುದ್ರಾದಹಂ ವೇದ್ಮಿ ವಾರುಣಂ ವರುಣಾದಪಿ. ಅವರವರ ಅಸ್ತ್ರಗಳನ್ನೆಲ್ಲ ನಾನು ಕಲ್ತಿದ್ದೇನೆ, ಯುದ್ಧವಾಡ್ತೇನೆ ನೋಡು. ನನ್ನ ಪರಾಕ್ರಮವನ್ನ ಎಲ್ಲರೂ ಸೋಲ್ತಾ ಇದ್ದಾರೆ. ಅಶ್ವತ್ಥಾಮ್ನ ಪ್ರತಿರಥಂ ಪ್ರಾಚೀಮುದ್ಯಾಹಿ ಸಾರಥೆ. ಭೀಷ್ಮಾಚಾರ್ಯ ಜೊತೆಗೆ ಯುದ್ಧವಾಡಿ ಅವರನ್ನು ಸೋಲಿಸಿದ್ದಾಯ್ತು. ಮತ್ತೆ ಅಶ್ವತ್ಥಾಮಾಚಾರ್ಯರು ಬಂದರು, ಯುದ್ಧವಾಡಲಿಕ್ಕೆ ನಿಂತಿದ್ದಾರೆ. ಆಗ ಮೋಹಯಿತ್ವಾತು ತಾನ್ ಸರ್ವಾನ್ ಧನುರ್ಘೋಷೇಣ ಪಾಂಡವ. ಮೊದಲಿಗೆ ಧನುಸ್ಸಿನ ಒಂದು ಟಂಕಾರವನ್ನು ಮಾಡ್ತಾನೆ, ಹಗ್ಗವನ್ನು ಎಳಿತಾನೆ. ಹಗ್ಗವನ್ನು ಎಳೆದಾಗ ಧನುಸ್ಸು ಶಬ್ದ ಮಾಡುತ್ತೆ. ಶಬ್ದ ಮಾಡಿದಾಗ ಎದರಲ್ಲಿ ಸೇರಿದ ಎಲ್ಲ ಜನರಿಗೆ ಮೊದಲು ಮೂರ್ಛೆ ಬಂತದ್ದು. ಕೇವಲ ಧನುಸ್ಸಿನ ಟಂಕಾರದಿಂದ, ಧನುಸ್ಸಿನ ಧ್ವನಿಯಿಂದ ಎಲ್ಲರಿಗೆ ಮೂರ್ಛೆ ಬಂದ್ಬಿಡ್ತದೆ ಕ್ಷಣಕಾಲ. ಸೈನಿಕರು ಹೇಳ್ತಾರೆ, ದಿಷ್ಟ್ಯಾ ದುರ್ಯೋಧನೋ ಮುಕ್ತ ಸೈನ್ಯಂ ಭೂಯಿಷ್ಠಮಾಗತಂ. ಎಲ್ಲರೂ ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರಗೊಂಡು ನೋಡ್ತಾರೆ, ಎಲ್ಲ ಸುಖವಾಗಿದ್ದಾರೆ, ಯಾರಿಗೇನು ತೊಂದರೆ ಆಗಿಲ್ಲ, ಆಯ್ತು ಬದುಕಿದ್ದಾರೆ ಅಂತ ಸಂತೋಷಪಟ್ಟು, ನ್ಯವರ್ತತ ಕುರುಶ್ರೇಷ್ಠ ಸ್ವೇನಾನೀಕೇನ ಸಂವೃತಃ ಪ್ರಯಾಹಿ ಯತ್ರೈಷ ಸುಯೋಧನೋ ಹಿ ತಂ ಪಾತಯಿಷ್ಯಾಮೆ. ದುರ್ಯೋಧನ ಎಲ್ಲಿದ್ದಾನೆ ಹೋಗು, ಅಲ್ಲಿ ಹೋಗಿ ಅವನ ಜೊತೆಗೆ ಯುದ್ಧವಾಡಿ ಅವನನ್ನು ಸೋಲಿಸೋಣ. ಆಚಾರ್ಯ ಪುತ್ರಂಚ ಸುಯೋಧನಂಚ ಪಿತಾಮಹಂ ಸೂತ ಸುತಂಚ ದ್ರೋಣಂ ಕೃಪಂ ಶಿರೋಹರಿಷ್ಯಾಮಿ ಸುಯೋಧನಸ್ಯ ಇತ್ಯಾದಿಯಾಗಿ ಹೇಳಿ ಯುದ್ಧವಾಡುವುದಕ್ಕೆ ಹೋಗ್ತಾ ಇದ್ದಾನೆ. ಬಹಳ ಯುದ್ಧವಿದೆ, ಸುದೀರ್ಘವಾದಂತಹ ಯುದ್ಧದ ವರ್ಣನೆಗಳೆಲ್ಲ ಇದೆ. ಗಾಂಡೀವ ಶಬ್ದ ಏನಂತ ಪಾಂಡವಸ್ಯ ಯೋಧಾ ನಿಪೇತು ಸಹಸಾ ರಥೇಭ್ಯ. ಗಾಂಡೀವವನ್ನ ಅವನು ಧನುಸ್ಸಿನ ಶಬ್ದವನ್ನು ಮಾಡ್ತಿದ್ದ. ಉಳಿದ ಸಾಮಾನ್ಯ ಯೋಧರ ಜೊತೆಗೆ ಯುದ್ಧವಾಡುವುದಕ್ಕೆ ಅವನು ಬಾಣವನ್ನು ಹಾಕ್ತಾ ಇದ್ದಿಲ್ಲ. ಮಾಡಿದ್ದೇನು ಅಂದ್ರೆ ಗಾಂಡೀವದ ಧನುಸ್ಸು ಎಳಿತಿದ್ದ. ಎಳೆದಾಗ ಅವರ ರಥದಿಂದ ಕೆಳಗೆ ಕುಸಿದು ಕೆಳಗೆ ಬೀಳ್ತಿದ್ರು, ಕೇವಲ ಗಾಂಡೀವದ ಧನುಸ್ಸಿನ ಶಬ್ದದಿಂದ. ಹೀಗೆ ಯುದ್ಧವಾಡಿದ್ದಾನೆ. ಘನಘೋರವಾದಂತಹ ಯುದ್ಧವಾಗಿದೆ. ಅಯಂಚವಾರ್ಥ ಪುನರಾಗತೋನೋ ಮೂಲಂಚ ರಕ್ಷಂ ಭರತವಶಭಾಣ. ಈಗ ನಾವು ಮಾಡಬೇಕಾದದ್ದು ಒಂದೇ, ದುರ್ಯೋಧನ ರಕ್ಷಣೆ. ಅದು ಬಿಟ್ಟು ಇನ್ನೇನು ಕೆಲಸ ಇಲ್ಲ. ನಾವೆಲ್ಲ ಬದುಕ್ತೇವೋ ಸಾಯ್ತೇವೋ. ಭಯಾರ್ಥ ರೂಪ ಶರಣಂ ಪ್ರಪೇದೆ ದ್ರೋಣಂ ಕರ್ಣಂಚ ಕೃಪಂಚ ಭೀಷ್ಮಂ. ಎಲ್ಲರಿಗೆ ದುರ್ಯೋಧನ ಬಂದು ಕಾಲಿಗೆ ಬಿದ್ದಾನೆ. ಹೇಗಾದರೂ ಮಾಡಿ ಮಹಾರಾಯರೇ ನನ್ನನ್ನು ರಕ್ಷಣೆ ಮಾಡಿ, ಏನಾದರೂ ಮಾಡಿ ನನ್ನನ್ನು ಕಾಪಾಡಿ, ನಾನು ಬದುಕಬೇಕು, ನಾನು ಸಾಯ್ಲಿಕ್ಕೆ ಸಾಧ್ಯವಿಲ್ಲ, ನಾನು ಸತ್ತೋದರೆ ಎಲ್ಲ ಕೆಲಸ ಕೆಟ್ಟೋಗುತ್ತೆ ಅಂತ ಅವನು ಕಾಲಿಗೆ ಬಿದ್ದಾನೆ. ಹೀಗೆ ಅವನು ಹೋಗಿ ನಮಸ್ಕಾರ ಮಾಡ್ತಾ ಇದ್ದದ್ದನ್ನು ಉತ್ತರ ಕುಮಾರನಿಗೆ ತೋರಿಸ್ತಾನೆ. ಉತ್ತರ ಕುಮಾರ ನೋಡಲ್ಲಿ ದುರ್ಯೋಧನ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ ನೋಡು, ಎಲ್ಲರಿಗೆ ಕೈ ಮುಗಿದು ಬೀಳ್ತಾ ಇದ್ದಾನೆ, ರಕ್ಷಣೆ ಮಾಡಿ ಅಂತ ಇದ್ದಾನೆ. ಈ ಅವಸ್ಥೆ ಬಂದಿದೆ ನೋಡಿದೆಯಲ್ಲ ನೀನು, ಗೊತ್ತಿರಲಿ ನೋಡ್ಕೋ. ಶರಣಂ ವ್ರಜಂತಂ ದುರ್ಯೋಧನಂ ಶತ್ರುಸಹೋ ನಿಶಂಗಿ ಇತ್ಯಬ್ರವೀತ್ ಪ್ರೀತ ಮನಃ ಕಿರೀಟಿ. ಆನಂದದಿಂದ ಹೇಳ್ತಾನೆ, ನೋಡವನು ಹೇಗೆ ಶರಣಾಗತನಾಗ್ತಾ ಇದ್ದಾನೆ ಭೀಷ್ಮದ್ರೋಣಾದಿಗಳಿಗೆ. ಆದ್ದರಿಂದ ವಿಹಾಯ ಕೀರ್ತಿಂಚ ಯಶಶ್ಚ ಯುದ್ಧ ಪರಾವೃತ್ತ ಪಲಾಯಸೇ ಕಿಂ.
ಯುದ್ಧದಲ್ಲಿ ಯುದ್ಧವಾಡುವುದನ್ನು ಬಿಟ್ಟು ಪಲಾಯನ ಮಾಡಿ ನಿನಗೆ ಯಾಕೆ ಅಪಕೀರ್ತಿಯನ್ನು ಮಾಡ್ತೀಯೋ? ಸತ್ತು ಸಾಯಬೇಕಿಲ್ಲಿ, ಪಲಾಯನ ಮಾಡಬಾರ್ದು, ತಿರುಗಿ ಹೋಗಬಾರದು. ಪಾರ್ಥಸ್ತೃತಿಯೋ ಯುಧಿಚ ಸ್ಥಿರೋಸ್ಮಿ, ನಾನು ಯುಧಿಷ್ಠಿರನ ಆಜ್ಞೆಯನ್ನು ಪರಿಪಾಲನೆ ಮಾಡುವಂತಹ ಒಬ್ಬ ಯೋದ್ಧ. ನಾನು ಯುದ್ಧಕ್ಕೆ ಬಂದಿದ್ದೇನೆ, ನಾನೇನು ರಾಜನಲ್ಲ, ನೀನು ಮಹಾರಾಜ, ಯಾಕೆ ಪಲಾಯನ ಮಾಡ್ತಿ? ದುರ್ಯೋಧನಸ್ತಂ ಪ್ರತಿತೋಸಿ ನಮ್ನ, ಹೆಸರಿಗೆ ನೀನು ದುರ್ಯೋಧನ. ದುರ್ಯೋಧನ ಅಂದ್ರೇನು? ಯಾವನ ಜೊತೆಗೆ ಯುದ್ಧವಾಡುವುದು ಕಷ್ಟವೋ ಅವನು ದುರ್ಯೋಧನ. ದುಃಖದಿಂದ ಕಷ್ಟದಿಂದ ಯಾರ ಜೊತೆಗೆ ಯುದ್ಧವಾಡಬಹುದು ಅವನು ದುರ್ಯೋಧನ. ನಿನ್ನ ಹೆಸರು, ನಿಮ್ಮಪ್ಪ ಏನು ಹೆಸರಿಟ್ಟು ದುರ್ಯೋಧನ, ತಪ್ಪು ಹೆಸರಿಟ್ಟಿದ್ದಾರೆ. ನಿನ್ನ ಜೊತೆಗೆ ಯುದ್ಧವಾಡೋದು ಬಹಳ ಸುಖ, ಸುಲಭವಾಗಿ ಯುದ್ಧವಾಡಿ ಬಿಡಬಹುದು. ಆದ್ದರಿಂದ ನೀನು ನಿಜವಾಗಿ ಸುಯೋಧನ, ನೀನು ಸುಯೋಧನ. ನಮ್ಮ ಧರ್ಮರಾಜ ದುರ್ ಅಂತನೋ ಶಬ್ದ ಕೆಟ್ಟದ್ದು ಅಂತ ನಿನಗೆ ಸುಯೋಧನ ಅಂತ ಕರೀತಿದ್ದ. ಅದು ನಿಜವಾಗಿ ಅನ್ವರ್ಥಕ. ಯಾಕಂದ್ರೆ ನಿನ್ನ ಜೊತೆಗೆ ಯುದ್ಧವಾಡೋದು ಬಹಳ ಸುಲಭ. ಸಣ್ಣ ಮಕ್ಕಳು ಆಟ ಆಡಿಬಿಡ್ತಾರೆ ನಿನ್ನ ಜೊತೆಗೆ ಯುದ್ಧವಾಡಿ. ಆದ್ದರಿಂದ ನಿನ್ನ ಪರಾಕ್ರಮವೇನಿಲ್ಲ. ನೀನು ಸುಯೋಧನ ಯಾಕೆ ಅಂತಂದ್ರೆ ಇನ್ನೊಂದು ಕಾರಣ, ನಿನಗೆ ಯುದ್ಧವಾಡ್ಲಿಕ್ಕಂತೂ ಬರುವುದಿಲ್ಲ, ಬರೀ ಲೆತ್ತ ಆಡ್ಲಿಕ್ಕೆ ಬರುತ್ತೆ. ನಿನಗೆ ಲೆತ್ತ ಆಡ್ಲಿಕ್ಕೆ ಬರುವುದಿಲ್ಲ, ಲೆತ್ತ ಆಡಿಸ್ಲಿಕ್ಕೆ ಬರುತ್ತೆ. ಮೋಸ ಮಾಡ್ಲಿಕ್ಕೆ ಬರುವುದಿಲ್ಲ, ಅಷ್ಟು ಬುದ್ಧಿ ಇಲ್ಲ ನಿನಗೆ. ಮೋಸ ಮಾಡಿಸ್ಲಿಕ್ಕೆ ಬರುತ್ತೆ, ಏಜೆನ್ಸಿ ಕೊಟ್ಟು. ನಿಮ್ಮ ಸೋದರ ಮಾವನಿಗೆ ಏಜೆನ್ಸಿ ಕೊಟ್ಟು ಕಮಿಷನ್ ಕೊಟ್ಟಿಯೋ ಏನೋ, ಅದಕ್ಕಾಗಿ ಅವನ ಆಡಿದ, ಅದಕ್ಕಾಗಿ ಬಂತು. ನಿನಗೆ ಅದೂ ಇಲ್ಲ. ನಿನ್ನ ಏನೋ ಯುದ್ಧ ಆಡ್ತಿ ನೀನು, ಯಾಕೆ ಬಂದಿ ಇಲ್ಲಿ? ಸನ್ನಿಕೃತಿ ಪ್ರಧಾನ ನಹಿ ದುರ್ಯೋಧನ ತಾತವಾದ್ಯ ಪಲಾಯಮಾನಸ್ಯ ರಣಂ ವಿಹಾಯ. ಯುದ್ಧವನ್ನು ಬಿಟ್ಟು ಪಲಾಯನ ಮಾಡತಕ್ಕ ನೀನು ದುರ್ಯೋಧನನ? ಯಾರು ಹೇಳಿದ್ರು ನಿನಗೆ ದುರ್ಯೋಧನ ಅಂತ? ತಪ್ಪು ಹೆಸರು. ನಹಿತೆ ನತೇ ಪುರಸ್ತಾದತ ಪೃಷ್ಠತೋ ವಾ ಪಶ್ಯಾಮಿ ದುರ್ಯೋಧನ ರಕ್ಷಿತಾರಂ. ನಾನು ಯುದ್ಧವಾಡ್ತಾ ಇದ್ದೇನೆ, ನಾನು ಬಾಣ ಬಿಡುವಾಗ ನಿನ್ನ ಹತ್ತಿರದಲ್ಲಿ, ಅಕ್ಕಪಕ್ಕದಲ್ಲಿ, ಹಿಂದೆ ಮುಂದೆ ಯಾರಾದರೂ ಒಬ್ರು ಬರ್ತಾರ ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ನೋಡ್ತೀನಿ ನಾನು. ಏಕಾಕಿಯಾಗಿ ನೀನು ನಿಲ್ಲಬೇಕು. ದ್ರೋಣಾಚಾರ್ಯರು ಹೊಟ್ಟೆಗೆ ಹಾಕಿ ಹಣ ಕೊಟ್ಟು ರಾಜ್ಯ ಕೊಟ್ಟು ಬೆಳೆಸಿದ ನಿಮ್ ಕರ್ಣ ಸಹಾಯಕ್ಕೆ ಬರ್ತಾನೆ. ನಿನ್ನ ನೋಡು, ಪಲಾಯನ ಮಾಡಿದಾನ. ದ್ರೋಣಾಚಾರ್ಯ ಪಲಾಯನ ಮಾಡಿದ್ದಾರೆ, ಅಶ್ವತ್ಥಾಮರು ಪಲಾಯನ ಮಾಡಿದ್ದಾರೆ, ಭೀಷ್ಮರು ಸೋತ್ ಹೋಗಿದ್ದಾರೆ, ಯಾರೂ ಇಲ್ಲ. 4 ದಿಕ್ಕಿಗೆ ನಿಲ್ಲಬೇಕಾಗಿರುವಂತಹ ಎಲ್ಲ ಮಹಾರಥಿಗಳು ಹೋಗಿಬಿಟ್ಟಿದ್ದಾರೆ, ನೀನೊಬ್ಬ ನಿಂತಿದ್ದಿ. ಹಿಂದೆ ಮುಂದೆ ಮೇಲೆ ಕೆಳಗೆ ಎಡ ಬಲ ಎಲ್ಲೂ ನಿನಗೆ ರಕ್ಷಣೆ ಮಾಡುವವರಿಲ್ಲ. ಸಣ್ಣ 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 ಸಾಮಾನ್ಯ ಸೈನಿಕರಿದ್ದಾರೆ, ಅವರು ಯಾರ ಮಾತು? ಎಲ್ಲಿಗೆ ಲೆಕ್ಕ? ಈ ಪರಿಸ್ಥಿತಿ ನಿನ್ನದು, ತಿಳಿತಾ? ಆದ್ದರಿಂದ ಪಶ್ಯಾಮಿ ದುರ್ಯೋಧನ ರಕ್ಷಿತಾರಂ ಪರೀಪ್ಸ ಯುದ್ಧೇನ ಕುರುಪ್ರವೇರ ಪ್ರಾಣನ್ಮಯ ಬಾಣಬಲಾಭಿತಪ್ತಾನ್ ನಿವೃತ್ತಿತಶ್ಚಾಪಿ ಗಿರಂಕುಶೇನ. ಇಷ್ಟು ಹೇಳಿದಾಗ ಮಾತಿನಿಂದ ಆಡಿದ್ದಕ್ಕೇನೆ ಅವನಿಗೆ ಕೋಪಗೊಂಡು ಸಿಟ್ಟಿಗೆ ಬಂದು, ಬಹಳ ಸಿಟ್ಟಿನಿಂದ ಅಹಂಕಾರ, ಮಹಾ ಅಹಂಕಾರಿ ತಿರುಗಿ ಬಂದ. ಸೋಹಂ ಇಂದ್ರಾದ್ ಅಭಿಕ್ರುದ್ಧಾನ್ ನ ಬಿಭೇಮೀಹ ಭಾರತ ಅಂತ ಹೇಳಿ ಶೀಘ್ರಾಶ್ವ ಸ್ತೋತ್ರಾರ್ಧಿತ ಇವ ದ್ವಿಪ ದಕ್ಷಿಣತೋನ್ವರಕ್ಷತ್. ಅಷ್ಟಕ್ಕಾದ ಮೇಲೆ ಇವನು ಅಂದದ್ದಕ್ಕೆ ಕೋಪಗೊಂಡು ಅವನು ಆಕ್ರೋಶ ಮಾಡಿಕೊಂಡದ್ದಕ್ಕೆ ಮತ್ತೆ ಇವರೆಲ್ಲ ಪಲಾಯನ ಮಾಡಿದ ದ್ರೋಣ, ಕರ್ಣ, ಅಶ್ವತ್ಥಾಮ, ಭೀಷ್ಮ ಇವರೆಲ್ಲ ಸುತ್ತುಗಟ್ಟಿದ್ದಾರೆ, ರಕ್ಷಣೆ ಮಾಡೋದಕ್ಕೆ, ಯುದ್ಧವಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲ ಕೂಡಿದರು. ಅರ್ಜುನ ಅಂದ, ಕೊಲ್ಲುವ ಪ್ರಸಂಗ ಈಗಿಲ್ಲ, ನಾನು ಯುದ್ಧವಾಡುವುದರಲ್ಲಿ ಇನ್ನೇನು ಅರ್ಥವಿಲ್ಲ, ಸ್ವಲ್ಪ ಮೋಜು ಮಾಡಿ ಹೋಗಿ ಬಿಟ್ರಾಯ್ತು, ಸೋಲಿಸಿ ಅವರನ್ನು ಹೋಗಿ ಬಿಟ್ರಾಯ್ತು ಅಂತ ಹೇಳಿ ಕೊನೆಗೆ ಆಲೋಚನೆ ಮಾಡಿ ಸಂಮೋಹನಾಸ್ತ್ರವನ್ನು ಬಿಡ್ತಾರೆ ಅರ್ಜುನ. ಸಂಮೋಹನಾಸ್ತ್ರವನ್ನು ಬಿಟ್ಟಾಗ ಮೂರ್ಛೆ ಬರುತ್ತೆ. ಎಲ್ಲರಿಗೂ ಮೋಹ, ಎಲ್ಲರಿಗೂ ಮೂರ್ಛೆ, ಪ್ರತಿಯೊಬ್ಬರಿಗೆ ಮೂರ್ಛೆ. ಪ್ರತಿಯೊಬ್ಬರು ಅಂದ್ರೆ ಯಾರ್ಯಾರು? ಸಂಮೋಹನಂ ಶತ್ರು ಸಹೋನ್ಯದಸ್ತಂ ಪ್ರಾದುಶ್ಚಕಾರ ಐಂದ್ರ ಮಮಾರಣೀಯಂ. ಇಂದ್ರನು ಕೊಟ್ಟಂತಹ ಸಂಮೋಹನಾಸ್ತ್ರ, ಆ ಸಂಮೋಹನಾಸ್ತ್ರದಿಂದ ಎಲ್ಲರೂ ಮೂರ್ಛಿತರಾಗಿದ್ದಾರೆ, ಯಾರೂ ಎಚ್ಚರಗೊಂಡು ನೋಡುವಂತೆ ಇಲ್ಲ, ಸೆನ್ಸೇ ಇಲ್ಲ. ಹಾಗಾಗಿದೆ ಅವರಿಗೆ. ಪ್ರವ್ಯಥಯಾಂಚಕಾರ ಕುಡ್ಯೋಪಮಾಸ್ತಸ್ಥುರ್ ಅನೀಹಮಾನಾಹ. ಗೋಡೆ ನಿಂತಾಗೆ ನಿಂತಿದ್ದಾರೆ, ಏನು ಮಾಡುವಲ್ಲ. ಎಲ್ಲ ಕೆಲವರು ಬಿದ್ದು ಬಿಟ್ಟಿದ್ದಾರೆ, ಏನು ಮಾಡುವಂತಿಲ್ಲ. ಉತ್ಸುಜ್ಯ ಚಾಪಾನಿ ದುರಾಸದಾನಿ ಸರ್ವೇ ತದಾ ಮೋಹಪರಾಹ ಬಭೂವು. ತಮ್ಮ ಕೈಯೊಳಗಿರತಕ್ಕಂತಹ ಧನುಸ್ಸಿನ ಹಿಡಿತ ಏನಿದೆ ಬಿಚ್ಚಿ ಹೋಗಿದೆ, ಕೆಳಗೆ ಬಿದ್ದಿದೆ, ವಿಸಮುದ್ಯರಾಗಿ ನಿಂತಿದ್ದಾರೆ. ಆಗ ಉತ್ತರ ಹೇಳಿದ್ಲು, ಉತ್ತರ ಕುಮಾರನ ತಂಗಿ, ಅಣ್ಣ ನೀನು ಯುದ್ಧವಾಡುವಾಗ ಅವ್ರನ್ನೆಲ್ಲ ಸೋಲಿಸ್ತೀಯಲ್ಲ, ಸೋಲಿಸಿದಾಗ ಅವರೆಲ್ಲ ಬೀಳ್ತಾರಲ್ಲ, ಬಿದ್ದಾಗ ಅವರ ಮೂರ್ಛೆ ಬಂದಾಗ, ಅವರು ಸತ್ತಾಗ ಅವರ ಮೈ ಮೇಲೆ ಇರತಕ್ಕಂತಹ ಏನು ಒಳ್ಳೊಳ್ಳೆ ಬಟ್ಟೆಗಳಿರುತ್ತೆ, ಭಾರಿ ಭಾರಿ ಬಟ್ಟೆಗಳು, ಹೆಣ್ಮಕ್ಕಳಿಗೆ ಇನ್ನೇನು ಬೇಕು, ಆ ಬಟ್ಟೆಗಳನ್ನು ತಗೊಂಡು ಬಾ ಅಂತ ಹೇಳ್ತಾರೆ. ಯುದ್ಧ ಏನು, ಬಟ್ಟೆಗಳನ್ನು ತರೋದೇನು? ಉತ್ತರೆ ಪಾಪ ಸಣ್ಣ ಹುಡುಗಿ, ಅವಳು ಹೇಳಿದ್ಲು,
ಅಂಗಡಿ ಅಂತ ತಿಳ್ಕೊಂಡಿದ್ದಾಳೆ. ಹಾಗಾಗಿ ಅಲ್ಲಿಂದ ತಗೊಂಡು ಬಾ ಅಂತ ಕೇಳಿದ್ದಾಳೆ. ಅದು ನೆನಪಾಯಿತು. ಸಂಸ್ಮೃತ್ಯ ಸಂದೇಶ ಮಥೋತ್ತರಾಯ ನಿರ್ಯಾಹ್ಯ ವಾಹಾದಿತಿ ಮತ್ಸ್ಯಪುತ್ರಂ ಉವಾಚ ಯಾವತ್ ಕುರವೋ ವಿಸಂಜ್ಞಾಹ. ಅವರಿಗೆ ನಾನೇನು ಡೋಸ್ ಕೊಟ್ಟಿದ್ದೀನಿ, ಸಂಮೋಹನಾಸ್ತ್ರದ ಡೋಸ್ ಕೊಟ್ಟಿದ್ದೀನಿ, ಅದು ಮುಗಿಯೋದ್ರೊಳಗೆ ನೀನು ಅವರಿಂದ ಬಟ್ಟೆಯನ್ನೆಲ್ಲ ಬಿಚ್ಚಿಕೊಂಡು ತಗೊಂಡು ಬಾ. ನೋಡಿ, ಯಾವತ್ ಕುರವೋ ವಿಸಂಜ್ಞಾಹ. ಕೌರವರೆಲ್ಲರೂ ಕೂಡ ಅಂದ್ರೆ ಇದು ಎನೆಸ್ಥೀಸಿಯಾ ಕೊಡ್ತಾರಲ್ಲ, ಅದು ಇಷ್ಟೊತ್ತಿನವರೆಗೆ ಅರ್ಧ ಗಂಟೆವರೆಗೆ, 8-10 ಗಂಟೆವರೆಗೆ ಕೊಟ್ಟು ಬಿಟ್ರೆ ಗೋವಿಂದ. ಹಾಗಾಗಬಾರದು. ಅರ್ಧ ಗಂಟೆ ಕೆಲಸ ಅಂದ್ರೆ ಅರ್ಧ ಗಂಟೆನೇ ಕೊಡಬೇಕು, ಹೆಚ್ಚಿಗೆ ಕೊಟ್ರೆ ಅನರ್ಥವಾಗುತ್ತೆ. ಹಾಗೆ ಈ ಸಂಮೋಹನಾಸ್ತ್ರವೂ ಕೂಡ ಸ್ವಲ್ಪ ಹೊತ್ತಿನವರೆಗೆ ಸಂಮೋಹನಾಸ್ತ್ರವನ್ನು ಕೊಟ್ಟಿದ್ದಾನೆ, ಅಸ್ತ್ರವನ್ನು ಬಿಟ್ಟಿದ್ದಾನೆ. ಹಾಗಾಗಿ ಅವರು ಸಂಮೋಹನಾಸ್ತ್ರಕ್ಕೆ ಪಕ್ಕಾಗಿ ಅವರು ಯಾವಾಗ ಆ ಸಂಮೋಹನದಲ್ಲಿ ಬಿದ್ದು ಬಿಟ್ಟಿರ್ತಾರೋ, ಮೂರ್ಛಿತರಾಗಿರ್ತಾರೋ, ಅಷ್ಟೊತ್ತಿನವರೆಗೆ ಅವರೊಳಗೆ ಮೈಮೇಲೆ ಹಾಕ್ಕೊಂಡಿರುವ ಬಟ್ಟೆಗಳನ್ನೆಲ್ಲ ಬಿಚ್ಚಿಕೊಂಡು ಬಾ ಅಂತ ಹೇಳಿ ಉತ್ತರ ಕುಮಾರನನ್ನು ಗಡಿಬಿಡಿಯಿಂದ ಕಳಿಸ್ತಾನೆ. ಆಚಾರ್ಯರ ಶಾರದ್ವತರ ಸುಶುಕ್ಲೆ ಒಳ್ಳೆ ಬೆಳ್ಳಗಿನ ಬಟ್ಟೆ ಇದೆ, ದ್ರೋಣಾಚಾರ್ಯರು ಹೊತ್ಕೊಳ್ಳೋ ಧೋತ್ರ, ಅದನ್ನು ಬಿಚ್ಕೊಂಡು ತಗೊಂಡು ಬಾ. ಶಾರದ್ವತರು ಕೃಪಾಚಾರ್ಯರು ಭಾರಿ ಬೆಳ್ಳಗಿನ ಬಟ್ಟೆ, ಒಳ್ಳೆ ಬೆಳ್ಳಗಿದ್ದಾರೆ ಅವರು, ಅದನ್ನು ತಗೊಂಡು ಬಾ. ಕರ್ಣಸ್ಯ ಪೀತಂ, ಕರ್ಣ ಹಳದಿ ಮಡಿ ಹುಟ್ಟಿದ್ದಾನೆ, ಹುಟ್ಟದ್ದಲ್ಲ ಹೊತ್ಕೊಂಡದ್ದು, ಅದನ್ನು ಬಿಚ್ಚಿಕೊಂಡು ತಗೊಂಡು ಬಾ. ರುಚಿರಂಚ ವಸ್ತ್ರಂ ದ್ರೋಣಶ್ಚ ರಾಜ್ಞಶ್ಚ ತಥೈವ ನೀಲೆ. ಅಶ್ವತ್ಥಾಮಾಚಾರ್ಯರು ಹಾಗೂ ದುರ್ಯೋಧನ ಅವರು ನೀಲ ಬಟ್ಟೆಯನ್ನ ಹಾಕಿಕೊಂಡಿದ್ದಾರೆ, ಅದನ್ನು ತೆಗೆದುಕೊಂಡು ಬಾ. ಭೀಷ್ಮಸ್ಯ ಸಂಜ್ಞಾಂತ ತಥೈವ ಮನ್ಯೆ ಜಾನಾತಿ ಮಿಸ್ತ್ರ ಪ್ರತಿಘಾತಮೇಶಃ. ಭೀಷ್ಮಾಚಾರ ಹತ್ರ ಹೋಗ್ಬೇಡ, ಅವರಿಗೆ ಪೂರ್ಣ ಎಚ್ಚರ ಇದ್ದಾರೆ ಅವರು. ಇದೆಲ್ಲ ಅರ್ಥವಾಗಬೇಕು. ಅರ್ಥವಾಗದೇ ಇದ್ರೆ ಗೊತ್ತಾಗುವುದಿಲ್ಲ ಇದು. ಭೀಷ್ಮಾಚಾರ್ಯ ಎಚ್ಚರವಿದ್ದಾರೆ, ಉಳಿದವರೆಲ್ಲ ಮೂರ್ಛೆ ಹೋಗಿದ್ದಾರೆ ಅಂತನ್ನೋದು ಅರ್ಜುನ ತಿಳ್ಕೊಂಡಿದ್ದ. ಹೇಗೆ ಗೊತ್ತಾಗಬೇಕು? ಬಾಣ ಬಿಟ್ಟ ತಕ್ಷಣಕ್ಕೆ ಉತ್ತರ ಕುಮಾರನಿಗೆ ಹೇಳ್ತಾ ಇದ್ದಾನೆ, ಮೂರ್ಛೆ ಬಂದಿದೆ, ಎಲ್ಲರೂ ಮೂರ್ಛಿತರಾಗಿದ್ದಾರೆ, ನೀನು ಹೋಗು, ಅವರವರ ವಸ್ತ್ರಗಳನ್ನು ತೆಗೆದುಕೊಂಡು ಬಾ, ಆದರೆ ಭೀಷ್ಮಾಚಾರ್ಯ ಹತ್ರ ಹೋಗಬೇಡ. ಅವರಿಗೆ ನನ್ನ ಅಸ್ತ್ರದ ಪ್ರತಿಘಾತ ಹೇಗೆ ಮಾಡೋದು ಅದಕ್ಕೆ ಗೊತ್ತಿದೆ ಅವರಿಗೆ. ಆದ್ದರಿಂದ ಅವರಿಗೆ ಮೂರ್ಛೆ ಬಂದಿರುವುದಿಲ್ಲ. ಅದಕ್ಕಾಗಿ ಅವರ ಹತ್ರ ಮಾತಾಡ್ಲಿಕ್ಕೆ ಹೋಗಬೇಡ, ಏನು ಮಾಡ್ಲಿಕ್ಕೆ ಹೋಗಬೇಡ, ಅವರ ಬಟ್ಟೆ ಕಿತ್ಲಿಕ್ಕೆ ಹೋಗಬೇಡ, ಕಪಾಳಕ್ಕೆ ಹೊಡಿತಾರೋ ನಿನಗೊಂದು. ಆದ್ದರಿಂದ ಹಾಗೆ ತಿರುಗಿ ಬಾ ಅಂತ ಹೇಳಿ ಅವನಿಗೆ ಎಚ್ಚರ ಕೊಡ್ತಾರೆ. ಭೀಷ್ಮಸ್ಯ ಸಂಜ್ಞಾಂತ ತಥೈವ ಮನ್ಯೆ ಜಾನಾತಿ ಮೇಸ್ತ್ರ ಪ್ರತಿಘಾತಮೇಶಃ. ರಶ್ಮೀನ್ ಸಮುತ್ಸಜ್ಯ ತಥೋ ಮಹಾತ್ಮ ರಥ ನವಪ್ಲುತ್ಯ. ರಥದಿಂದ ಇಳಿದಿದ್ದೇ ಓಡಿ ಹೋಗಿ ವಸ್ತ್ರಾನ್ಯುಪಾದಾಯ ಮಹಾರಥಾನಂ. ಮಹಾರಥರು ಚೀನ ದೇಶದಿಂದ ಬಂದಿರತಕ್ಕಂಥ ಭಾರಿ ಭಾರಿ ಬಟ್ಟೆಗಳು, ಅಂಶದುಕೂಲಕಾನೆ, ಪಟ್ಟಾಂಶುಕಗಳು, ಅವುಗಳನ್ನೆಲ್ಲ ತಂದಿದ್ದಾನೆ. ಹಾರಗಳು, ಮಣಿಹಾರಗಳು, ರತ್ನದ ಹಾರಗಳು, ಅವುಗಳನ್ನು ತಂದಿದ್ದಾನೆ. ತೂರ್ಣಪುರ ಸ್ವಂ ರಥಮಾರೋಹ, ತಮ್ಮ ರಥದಲ್ಲಿ ಕೂತ್ಕೊಂಡ. ನಾಸಾಗ್ರ ವಿನ್ಯಸ್ತ ಕರಾಂಗುಲೀಯಕ, ಮೂಗಿನ ಮೇಲೆ ಕೈ ಇಟ್ಟು ಅರ್ಜುನ ನಗುತ್ತಾ ಇದ್ದಾನೆ. ನಾಸಾಗ್ರ ವಿನ್ಯಸ್ತ ಕರಾಂಗುಲೀಯಕ, ಕೈಗಳ ಬೆರಳುಗಳನ್ನು ಮೂಗಿನ ಮೇಲೆ ಇಟ್ಟು ನಗುತ್ತಾ ಇದ್ದಾನೆ. ಏನಿದು? ನಾನು ಸಂಮೋಹನ ಮಾಡಿ ಮೂರ್ಛಿತರಾಗಿ ಬಿದ್ದರೆ ಎಲ್ಲೆಲ್ಲೂ ಯಾವ ಯುದ್ಧದಲ್ಲೂ ಯುದ್ಧವಾಡಿದವರ ಯುದ್ಧವಾಗಿ ಸೋತವರ ಬಟ್ಟೆಗಳನ್ನು ಬಿಚ್ಚಿ ಓದಿಕೊದ್ದು ಎಲ್ಲೆಲ್ಲೂ ಇಲ್ಲ. ಈ ಪಾಪ ನನ್ನ ಹುಡುಗಿ ಉತ್ತರೆ, ಅವಳು ಬೇಡಿದ್ಲು ಅಂತ ಈ ಉತ್ತರ ಕುಮಾರ ಹೋಗಿ ತರ್ತಾ ಇದ್ದಾನೆ ಅಂತ ನಗುತ್ತಾ ಇದ್ದಾನೆ. ಪಾರ್ಥೋ ಜಹಾಸ ಸಂಯಮಾನ ಚೇತಾಹ. ಹಾಗೆ ಲಬ್ಧ್ವಾತ ಸಂಜ್ಞಾಂ ಪುರುಷ ಪ್ರವೀರ ಸದರ್ಥ ರಾಷ್ಟ್ರ ಸ್ತೈತೋ ಬಭಾಷೆ ತಮಬ್ರವೀತ್ ಶಾಂತನಮಃ ಪ್ರಹಸ್ಯ ಕೊತೆ ಗತಾ ಬುದ್ಧಿರಭೂತ್ ಕವೀರ್ಯಂ. ದುರ್ಯೋಧನ, ಎಲ್ಲೋಗಿತ್ತಪ್ಪ ನೀನ್ ಪರಾಕ್ರಮ? ಎಚ್ಚರವಾಯ್ತವನಿಗೆ. ಎಲ್ಲರಿಗೆ ಎಚ್ಚರವಾದ ಮೇಲೆ ನೋಡ್ತಾ ಇದ್ದಾನೆ, ಬಟ್ಟೆ ಇಲ್ಲ, ಹಾರ ಇಲ್ಲ, ಮಣಿಗಳಿಲ್ಲ, ಏನಿಲ್ಲ, ಖಾಲಿ. ಕೊತೆಗತ ಬುದ್ಧಿರಭೂತ್ ಕವೀರ್ಯಂ. ಎಲ್ಲೋಗಿತ್ತು ನಿನ್ನ ಬುದ್ಧಿ? ಎಚ್ಚರ ತಪ್ಪಿತ್ತಲ್ಲೋ ನಿಂದು. ಅವನ ಬಾಣ ಬಿಟ್ಟಾಗ ನೀನು ಏನ್ ಮಾಡಬೇಕಾಗ? ನಿಜವಾಗಿ ಅವನ ಬಾಣ ಬಿಟ್ಟಾಗ ಆ ಬಾಣಕ್ಕೆ ಪ್ರತಿಯಾಗಿ ಪ್ರತಿಘಾತವನ್ನು ಮಾಡಬೇಕು ನೀನು. ಅದು ನಿನ್ನ ಪರಾಕ್ರಮ. ತೋರಿತಾ ನಿನಗೆ? ಅದಕ್ಕೆ ಉತ್ತರ ನಿನ್ನ ಹತ್ರ ಇದೆಯಾ? ಸಂಮೋಹನಾಸ್ತ್ರಕ್ಕೆ ಉತ್ತರವಿದೆಯಾ ನಿನಗೆ? ಎಲ್ಲರೂ ಪಲಾಯನ ಮಾಡಿದರು, ಎಲ್ಲರೂ ಸೋತರು, ಎಲ್ಲರೂ ಮೂರ್ಛಿತರಾದರು. ಬರೀ ಅಹಂಕಾರದಿಂದ ಮಾತಾಡ್ತೀನಿ, ನಿನಗೆ ವಿವೇಕ ಇಲ್ಲ ಅಂತ ಬೈತಾರೆ. ಮತ್ತೆ ಶಾಂತನ ಪ್ರಾಸ್ಯ ಕೊತೆಗತಾ ಬುದ್ಧಿರಭೂತ್ ಕವೀರ್ಯಂ ಶಾಂತಿಂ ಪರಾಂ ಪ್ರಾಪ್ಯ ಯಥಾಸ್ಥಿತಸ್ತಂ ಉತ್ಸಜ್ಯ ಬಾಣಂಶ್ಚ ಧನುಶ್ಚ ಚಿತ್ರಂ
ಆದ್ದರಿಂದ ನಿನ್ನಂಥ ಬುದ್ಧಿಗೇಡಿ ಯಾರೂ ಇಲ್ಲ, ಇವನ ಜೊತೆಗೆ ಯುದ್ಧ ಮಾಡಬೇಡ, ಈಗಲಾದರೂ ನೀನು ಸಂಧಾನ ಮಾಡಿಕೋ. ಅರ್ಜುನನ ಜೊತೆಗೆ ಯುದ್ಧವಾಡ್ಲಿಕ್ಕೆ ಹೋಗಬೇಡ, ನೀನು ಸಂಧಾನ ಮಾಡಿಕೋ, ಅದರಿಂದ ನಿನಗೆ ಶ್ರೇಯಸ್ಸಿದೆ ಎಂಬುದಾಗಿ ಭೀಷ್ಮಾಚಾರ್ಯರು ಇನ್ನೂ ಬೇಕಾದಷ್ಟು ಮಾತುಗಳಿದೆ, ಅದನ್ನು ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ನಮಸ್ತೆ.